ವಿಶ್ವದ ವ್ಯಕ್ತಿಯು ಬೇಕಾದಷ್ಟು ಮಹನೀಯರಿದ್ದಾರೆ, ವಿಶ್ವದ ವ್ಯಕ್ತಿಗಳಾಗಿದ್ದಾರೆ. ಅವರು ವಿಶ್ವವನ್ನೆಲ್ಲ ನಮ್ಮದು ಅಂದ್ಕೊಳ್ತಾರೆ, ಶ್ರೇಷ್ಠವಾದದ್ದನ್ನು ವಿಶ್ವಕ್ಕೆ ಹೇಳ್ತಾರೆ. ಅಂಥ ಮಹಾತಾಯಿ ಆನಿ ಬೆಸೆಂಟ್, ಆ ಕಡೆ ಫೋಟೋದಲ್ಲಿರೋರು ಮತ್ತು ಅಲ್ಲಿ ನೀವು ಪೂಜೆ ಮಾಡಿದ್ದೀರಲ್ಲ ಅವರು ಇವತ್ತಿಗೆ 178 ವರ್ಷಗಳ ಹಿಂದೆ 18 ದಿನಗಳ ಹಿಂದೆ ಹುಟ್ಟುತ್ತಾರೆ. ಇವತ್ತಿಗೆ ಅವರು ಹುಟ್ಟಿ 178 ವರ್ಷ 18 ದಿನಗಳಾಯಿತು. ಅವರು ಲಂಡನ್ನಲ್ಲಿ ಹುಟ್ಟುತ್ತಾರೆ. 1/10/1847 86 ವರ್ಷ ಅವರು ಬದುಕ್ತಾರೆ. 92 ವರ್ಷ ಆಯಿತು ಅವರು ತೀರೋಗಿ, ಸ್ವಸ್ಥಾನಕ್ಕೆ ಸೇರಿ 29/1933 ಅವರು ಸ್ವಸ್ಥಾನಕ್ಕೆ ಹೋಗ್ತಾರೆ. ಅವರಿಗೆ ಸಮಗ್ರ ಭಾರತ, ನೇಪಾಳ, ಶ್ರೀಲಂಕಾ, ಮಯನ್ಮಾರ್, ನಮ್ಮ ಸುತ್ತಮುತ್ತಲ ದೇಶಗಳು ಚಲ್ವಾ ಅವ್ರಿಗೆ ಹೇಳ್ಬೇಕು, ಕುಮಾರ್ ಅವ್ರಿಗೆ. ಹೌದೌದು, ಕ್ಷಮಿಸಬೇಕು. ಉದ್ಘಾಟನೆಯನ್ನು ನಾವು ಮರೆತು ಬಿಟ್ಟಿದ್ವಿ. ಶುಭಕ್ಕ ದಯವಿಟ್ಟು ಉದ್ಘಾಟನೆ ಮಾಡಿಕೊಡ್ಬೇಕು ಅಂತ ಕೋರ್ತೇನೆ ನಾನು. ಈ ಕಡೆವೆಲ್ಲ ತೆಗೆದುಬಿಡ್ರಿ, ಅಷ್ಟುವೇ ಈ ಕಡೆವೆಲ್ಲವನ್ನು ತೆಗೆದುಬಿಡ್ರಿ ಮತ್ತು ಹೊರಗಡೆವನ್ನು ತೆಗೆದುಬಿಡ್ರಿ ಬಾಗಿಲು. ಬನ್ನಿ ರುದ್ರಸ್ವಾಮಿಗಳೇ ಉದ್ಘಾಟನೆಗೆ. ನಾರಾಯಣ ಗುರುಗಳೇ, ದಯವಿಟ್ಟು ಉದ್ಘಾಟಿಸ್ಕೊಡ್ಬೇಕು. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ದಯವಿಟ್ಟು ಕೂತ್ಕೊಳ್ಳಿ, ದಯವಿಟ್ಟು ಕೂತ್ಕೊಳ್ಳಿ. ಮೌನ. ಮೊಬೈಲ್ ಯಾರ್ದು ಆಫ್ ಮಾಡಬೇಕು, ಮ್ಯೂಟ್ ಮಾಡೋದು ಯಾರಿಗಾದರೂ ಹೇಳ್ಕೊಡಿ. ನಿಮ್ಮದೇ ಇರಬೇಕು ಮೊಬೈಲ್, ಇವ್ರದ್ದೇ ಮೊಬೈಲ್. ಮಾತೆ ಬೆಸೆಂಟ್ ಅವರಿಗೆ ಭಾರತ ಮತ್ತು ಭಾರತದ ಸುತ್ತಮುತ್ತ ಇರತಕ್ಕಂಥ ದೇಶಗಳು ಒಂದು ಹೆಸರನ್ನು ಕೊಡ್ತವೆ. ಅದು ಶ್ವೇತ ಸರಸ್ವತಿ ಅಂತ. ನಾನು ಸರಸ್ವತಿ ಅದರೊಳಗಡೆ ಇರೋದರಿಂದ ಅದರ ಅರ್ಥನ ವಿಸ್ತಾರವಾಗಿ ಹೇಳೋದಿಲ್ಲ. ಆಕೆಯ ಹೆಸರು ಶ್ವೇತ ಸರಸ್ವತಿ. ಅವರ ಸಾಧನೆಯನ್ನು ಕೇಳೋದೇ ಪುಣ್ಯ. ನಾನು ಅದನ್ನು ಒಂದೇ ಗೋಷ್ಠಿನಲ್ಲಿ ಹೇಳೋಕ್ಕಾಗಲ್ಲ, ಅದಕ್ಕೋಸ್ಕರ 6 ಭಾಗ ಮಾಡಿದ್ದೀನಿ. ಒಂದೊಂದು ಸಲ ಒಂದೊಂದನ್ನು ಹೇಳ್ತಾ ಇರ್ತೀನಿ. ಚಿಕ್ಕವರಾದಾಗಲಿಂದ ಅವರೇ ಬೇರೆ ಥರ ಬೆಳೀತಾರೆ. ತಾಯಿನ ಕಳ್ಕೊಂಡು ಬಿಟ್ಟಿರ್ತಾರೆ, ತಂದೆ ಇರೋದಿಲ್ಲ. ಯಾರೋ ದೊಡ್ಡಮ್ಮ ಆಗಬೇಕಾಗಿರೋರೊಬ್ಬರು ತಾಯಿನ ಕಳ್ಕೊಂಡಿರೋ ದುಃಖ ಮಗುವಿಗೆ ಆಗಬಾರ್ದು ಅನ್ನೋ ಅಷ್ಟು ಸಂತೋಷವಾಗಿ ಸಾಕ್ತಾ ಇರ್ತಾರೆ. 6 ವರ್ಷದ ಮಗುವಿಗೆ ಹಾಲು ತಂದು ಕೊಡ್ತಾರೆ.
ಹೊರಗಡೆ ಮಗು ಗಿಡಗಳಲ್ಲಿ ಆಟ ಆಡ್ತಿರುತ್ತೆ, ಅಲ್ಲಿಗೆ ತಂದು ಕೊಡ್ತಾರೆ. ಆ ಮಗುನ ರಮಿಸಿ ಕುಡಿಯಮ್ಮ ನೀನು ಅಂತ. ತಾಯಿನ ಕಳ್ಕೊಂಡಿರೋ ದುಃಖದಲ್ಲಿದೆ ಮಗು ಅಂತ ಆಲೋಚನೆ ಮಾಡ್ತಾರೆ ಅವರು. ಹಾಲಿನ ಕಪ್ಪನ್ನು ಕೈನಲ್ಲಿ ಹಿಡ್ಕೊಂಡು ಮಗು ಹೇಳುತ್ತೆ, ದೂರದಲ್ಲಿ ಕಾಂಪೌಂಡ್ ಆ ಕಡೆ ಒಂದು ಬಡ ಮಗು ಕೂತಿರುತ್ತೆ, ಈ ಮಗುವಿನ ವಯಸ್ಸಿನಷ್ಟೇ ಬಡ ಮಗು, ಅದಕ್ಕೆ ಹಾಲಿಲ್ವಲ್ಲ, ಅದಕ್ಕೂ ಕೊಟ್ಟರೆ ಇಬ್ಬರು ಕುಡಿತೀವಿ ಅಂತ. ಇದು ಶ್ವೇತ ಸರಸ್ವತಿ, 6 ವರ್ಷದ ಮಗು. ಕೊನೆಗೆ ಅವರ ದೊಡ್ಡಮ್ಮ ಇನ್ನೊಂದು ಲೋಟ ತಂದು 2 ಭಾಗ ಮಾಡಿ ಇಬ್ಬರಿಗೂ ಕೊಡ್ತಾರೆ. ಇದು ಮಾತೆ ಬೆಸೆಂಟ್. ಅವರ ಸಾಧನೆಯನ್ನು ಕೇಳೋದೇ ಒಂದು ಪುಣ್ಯ. ಸೌಂದರ್ಯ ಇತ್ತು, ಮನೆತನವಿತ್ತು, ಗಂಡ ಇದ್ದ, ಎಲ್ಲವೂ ಇತ್ತು. ಅದೆಲ್ಲ ಇದ್ದ ಯೌವನದಲ್ಲಿಯೇ ಸಮಾಜ ಸೇವೆಗೆ ಇಳಿತಾರೆ ಮಾತೆ ಬೆಸೆಂಟ್. ಯಾರಿಗೂ ಕಾಣದೇ ಇರುವಂತಹ ನೋವು, ಸಾಮಾಜಿಕ ನೋವು ಬೆಸೆಂಟ್ ಅವರಿಗೆ ಕಾಣುತ್ತೆ ಇಂಗ್ಲೆಂಡ್ನಲ್ಲಿ, ಭಾರತದಲ್ಲ. ಅವರು ಫಸ್ಟಿಗೆ ಹೋರಾಟ ಪ್ರಾರಂಭ ಮಾಡೋದು ಬಾಲಕಾರ್ಮಿಕರ ಪರವಾಗಿ. ಮಾಲೀಕರು ಹೇಳಿದಂತೆ ರಜೆ ಇಲ್ಲದೆ ಒಂದಿನಕ್ಕೆ 12 ಗಂಟೆ ಕೆಲಸ ಮಾಡಬೇಕಾಗಿತ್ತು, ಇನ್ನೂ ಜಾಸ್ತಿ ಹೊತ್ತು ಮಾಡು ಅಂದರೆ ಮಾಡಬೇಕಾಗಿತ್ತು. ಬಾಲಕಾರ್ಮಿಕರು ಅವರ ಪರವಾಗಿ ಹೋರಾಟನ ಶುರು ಮಾಡ್ತಾರೆ. ಮುಂದಿನ ಹೋರಾಟ ಅವರದ್ದು ಮೇಲ್ವರ್ಗದ ಪ್ರಬಲವಾದ ಪುರುಷರು ಸ್ತ್ರೀಯರ ಮತ್ತು ಮಕ್ಕಳ ಮೇಲೆ ಮಾಡ್ತಕ್ಕಂಥ ದೌರ್ಜನ್ಯ, ಅನ್ಯಾಯ, ಅತ್ಯಾಚಾರದ ವಿರುದ್ಧ ಹೋರಾಟ ಮಾಡ್ತಾರೆ. ಮುಂದೆ ಅವರು ಹೊಟ್ಟೆಗಿಲ್ಲದ ಮಹಿಳೆ, ಹಸುಗೂಸಿಗೆ ಹಾಲು ಕುಡಿಸೋಕ್ಕೆ ಎದೆಯಲ್ಲಿ ಹಾಲೂ ಸಹ ಇಲ್ಲದ ಹೆಂಗಸು ವೇಶ್ಯಾವೃತ್ತಿಗೆ ಇಳಿಲೇಬೇಕಾಗುವಂತಹ ಶೋಚನೀಯ ಸ್ಥಿತಿಯನ್ನು ನೋಡಿ ಬೆಂಕಿಯಂಥ ಹೋರಾಟವನ್ನು ಮಾಡ್ತಾರೆ ಬೆಸೆಂಟ್. ಆ ಎಲ್ಲ ನೋವುಗಳ ಪರಿಹಾರಕ್ಕೆ ಪ್ರಮಾಣ ಮಾಡ್ತಾರೆ ಅವರು. ಅದಕ್ಕೋಸ್ಕರವಾಗಿಯೇ ಇಂಗ್ಲೆಂಡ್ ಸಮಾಜ ಮತ್ತು ಕಾನೂನನ್ನು ಓದ್ತಾರೆ, ಅದ್ಭುತವಾದ ವಕೀಲೆಯಾಗ್ತಾರೆ ಮತ್ತು ಒಂದು ಪತ್ರಿಕೆಯನ್ನು ಆರಂಭ ಮಾಡ್ತಾರೆ. ಅದರ ಹೆಸರು ನಮ್ಮ ಮೂಲೆ ಅಂತ, ಅವರ್ ಕಾರ್ನರ್ ಅಂತ. ಸಮಾಜವಾದಿಯಾಗಿ ಬದಲಾಗ್ತಾರೆ. ಸರ್ಕಾರ ಮತ್ತು ಆಡಳಿತವನ್ನು ಸುಧಾರಣೆ ಮಾಡಲಿಕ್ಕೆ ಅವರು ಪ್ರಯತ್ನ ಮಾಡುವ ಬೆಸ್ಟ್ ಮೆಥಡ್ ಅಂತ ಹೇಳಿದರೆ ಖುದ್ದಾಗಿ ಸ್ಥಳ ವೀಕ್ಷಣೆಯನ್ನು ಮಾಡಿ ವಿವರವಾದ ಫೈಲನ್ನು ಸರ್ಕಾರದ ಮುಂದಕ್ಕೆ ಇಡುವಂಥದ್ದು. ಅವರು ಆ ಕಾಲದಲ್ಲೇ ಇಷ್ಟೊಂದು ತಾಂತ್ರಿಕತೆ ಮುಂದೆ ಇಲ್ಲದ ಕಾಲದಲ್ಲೇ ಫೈಲ್ಗಳನ್ನು ರೆಡಿ ಮಾಡ್ತಾರೆ. ಸರ್ಕಾರ ಅಥವಾ ಸರ್ಕಾರದ ಯಾವುದೇ ಕೆಳಸ್ತರದ ಹಂತದ ಅಧಿಕಾರಿ ಅವರ ಫೈಲನ್ನು ನಿರಾಕರಿಸಲು ಬರುವುದೇ ಇಲ್ಲ. ಅಂತಹ ಫೈಲ್ಗಳನ್ನು ಅವರು ಸಮಾಜದ ಪರವಾಗಿ ಇಡ್ತಾರೆ. ಅದನ್ನು ಒಪ್ಪಲೇಬೇಕಾದ ಸ್ಥಿತಿ ಅವರಿಗೆ ಬರ್ತದೆ. ಶ್ರೀಮಂತರು ಮತ್ತು ಬಡವರ ಮಧ್ಯೆ ಅಪಾರವಾದ ಅಂತರ ಇರತಕ್ಕಂಥದ್ದನ್ನು, ಬಡವರು ಎಚ್ಚರಗೊಳ್ಳದೆ ದುಶ್ಚಟ, ರೋಗ ರುಜಿನಗಳಿಗೆ ಬೀಳೋದನ್ನು, ಸ್ತ್ರೀಯರು ಮಕ್ಕಳು ಇನ್ನೂ ಆ ನೋವನ್ನು ಹೆಚ್ಚಾಗಿ ಅನುಭವಿಸೋದನ್ನು, ಊಟ, ಆರೋಗ್ಯ, ವಿದ್ಯೆ, ವಸತಿ ಇಲ್ಲದೇ ಇರೋದನ್ನು ಅವರು ಗಮನಿಸ್ತಾರೆ. ಅವರು ಮೊದಲನೆಯ ಗೆಲುವು ಸಿಗತ್ತೆ ಅವರಿಗೆ. ಸರ್ಕಾರ ರಾಜಮನೆತನಕ್ಕೆ ಮತ್ತು ಸೈನ್ಯಕ್ಕೆ ಜೊತೆಗೆ ನಾವಿಕ ದಳಕ್ಕೆ ಖರ್ಚು ಮಾಡುವ ಹೆಚ್ಚುವರಿ ಹಣವನ್ನು ಬಡವರಿಗೆ ಖರ್ಚು ಮಾಡಬೇಕು ಅಂತ ಹಠ ಮಾಡ್ತಾರೆ, ಗೆಲ್ತಾರೆ. ಯಾಕಂದರೆ ಆ ದೇಶದಲ್ಲಿ ಹೆಂಗಿರುತ್ತೆ ಪರಿಸ್ಥಿತಿ ಅಂದರೆ, ಒಂದು ದೊಡ್ಡ ನಾವಿಕ ಸೇನೆ ನಾನೊಂದು ದೇಶವನ್ನು ಕಂಡುಹಿಡಿದು ಅಲ್ಲಿ ವಸಾಹತನ್ನು ಮಾಡ್ತೀನಿ ಅಂದರೆ ಅವರು ಖಜಾನೆಯ
ಬೀಗ ಅಲ್ಲ ತೆಗೆಯೋದು, ಹಣದ ರಾಶಿ ಇರುವ ಮನೆಯ ಬಾಗಿಲನ್ನು ತೆರೀತಾರೆ. ನಿನ್ಗೆ ಎಷ್ಟು ಬೇಕಾದರೂ ಹಡಗಿನಲ್ಲಿ ತುಂಬ್ಕೊಂಡು ಹೋಗು, ಸಾಧಿಸ್ಕೊಂಡು ಬಾ ಅಂತ. ಅಂಥ ವೆಚ್ಚ ಮಾಡುವಂಥ ದೇಶ ಅದು. ಅದರಲ್ಲಿ ಅವರು ಯಶಸ್ವಿ ಆಗ್ತಾರೆ. ಮುಂದೆ ಅವರಿಗೆ ಯಶಸ್ಸು ಸಿಗೋದು ಕಾರ್ಮಿಕರ ದುಡಿಮೆಗೆ ಸರಿಯಾದ ಕೂಲಿ ಬೇಕು. ದಿನಕ್ಕೆ 8 ಗಂಟೆ, ಶನಿವಾರ 5 ಗಂಟೆ ಮಾತ್ರ ಕೆಲಸ ಕೊಡಬೇಕು ಅವರಿಗೆ. ಆಮೇಲೆ ಅವರಿಗೆ ಕಷ್ಟ ಬಂದರೆ ಸರ್ಕಾರ ಮತ್ತು ಮಾಲೀಕನ ವಿರುದ್ಧ ನ್ಯಾಯಾಲಯದಲ್ಲಿ ಕಾನೂನಾತ್ಮಕ ಹೋರಾಟವನ್ನು ಮಾಡಲಿಕ್ಕೆ ಅವರಿಗೆ ಅವಕಾಶ ಆಗುವಂಥ ಗೆಲುವನ್ನು ಗೆಲ್ಲಿತಾರೆ ಅವರು. ಅದಕ್ಕಾಗಿ ಅವರು ಪ್ಲೇಬಿಯಸ್ ಸೊಸೈಟಿ ಅನ್ನೋದನ್ನು ಸ್ಥಾಪನೆ ಮಾಡ್ತಾರೆ. ಪೊಲೀಸರು, ಅಧಿಕಾರಿಗಳು, ನ್ಯಾಯಾಲಯ, ಸೈನ್ಯ, ರಾಜಮನೆತನ, ಶ್ರೀಮಂತರಿಂದ ಬಹಳ ಹಿಂಸೆ ಬರುತ್ತೆ ಆವಾಗ ಅವರಿಗೆ. ಯಾಕಂದರೆ ಇಡೀ ದೇಶದ ದಿಕ್ಕನ್ನೇ ಬದಲಾಯಿಸ್ತಾ ಇದ್ದಾರೆ ಇವರು ಅಂತ. ಆದರೆ ಬೆಸೆಂಟ್ ಹೆದರೋದೇ ಇಲ್ಲ. ಅವರು ಮಾಡಿದ ಕಾರ್ಯ ಅಷ್ಟೊತ್ತಿಗೆ ಯಶಸ್ವಿಯಾಗಿರ್ತದೆ. ಅವರಿಗೆ ಅಪಾರವಾದ ಜನಮನ್ನಣೆ ದೊರೆತು ಬಿಡ್ತದೆ. ಅವ್ರನ್ನ ಸರ್ಕಾರ ಮುಟ್ಟಕ್ಕಾಗೋದಿಲ್ಲ. ಆ ಹಂತಕ್ಕೆ ಬೆಳೀತಾರೆ ಅವರು. ಡಾಕ್ಟರ್ ಬರ್ನಾರ್ಡ್ ಶಾ ಹೆಸರನ್ನು ಯಾರೂ ಕೇಳಿಲ್ಲೇ ಇಲ್ಲ ಇಲ್ಲಿ. ಅವರು ಬೆಸೆಂಟ್ ಬಗ್ಗೆ ಒಂದು ಮಾತನ್ನು ಹೇಳ್ತಾರೆ. ಮಾತೆ ಬೆಸೆಂಟನ್ನು ಮೀರಿಸೋರು ಯುರೋಪ್ ಖಂಡದಲ್ಲಿಯೇ ಇನ್ನೊಬ್ಬರಿಲ್ಲ ಅಂತ. ಸರ್ಕಾರದ ಕ್ರೌರ್ಯವನ್ನು ಬೆಸೆಂಟ್ ಅವರ ಬರಹ ಮತ್ತು ಮಾತು ಬದಲಾಯಿಸಿಬಿಡುತ್ತೆ ಅಂತ ಬರ್ನಾರ್ಡ್ ಶಾ ಹೇಳ್ತಾರೆ. ಹಾಗೆ ಅಂತಹ ಗೆಲುವುಗಳನ್ನು ಬೆಸೆಂಟ್ ಗೆಲ್ತಾರೆ. 1882ರಲ್ಲಿ ಬೆಸೆಂಟ್ಗೆ 35 ವರ್ಷ. ಆ ವಯಸ್ಸಲ್ಲಿ ಅವರಿಗೆ ಬ್ರಹ್ಮವಿದ್ಯಾ ಸಮಾಜದ ಹೆಸರು ಕಿವಿಗೆ ಬೀಳುತ್ತೆ. ತಕ್ಷಣವೇ ಏನು ಕಿವಿಗೆ ಬಿದ್ದರೂ ಅದನ್ನು ಅಮೂಲಾಗ್ರವಾಗಿ ಪರಿಶೋಧನೆ ಮಾಡುವ ಸ್ವಭಾವ ಬೆಸೆಂಟ್ದು. ಅವರು ಅದರ ಪ್ರಿಯಾಂಬಲ್ ಮತ್ತು ಮೂಲ ತತ್ವಗಳನ್ನು ಓದ್ತಾರೆ. ಅದೃಶ್ಯ ಲೋಕಗಳು ಇದೆ ಅಂತ ವೈಚಾರಿಕರು ಒಪ್ಪೋದಿಲ್ಲ. ಅವರು ಈ ಸಮಾಜಕ್ಕೆ ಸೇರೋದಿಲ್ಲ, ಹಂಗಾಗಿ ಈ ಸಮಾಜದ ಸಂಖ್ಯೆ ಬೆಳೆಯೋದಿಲ್ಲ ಅಂತ ಒಂದು ಕಾಮೆಂಟನ್ನು ಅವರು ಮೊದಲು ಮಾಡ್ತಾರೆ. ಆದರೆ ಅದರ ಮೇಲೆ ಅವರಿಗೆ ಒಲವು ಬರ್ತದೆ. ಬೆಸೆಂಟ್ ಆಗ ಯಾವ ಕೊರತೆಯೂ ಇರಲ್ಲ. ಗೌರವನ ಇರುತ್ತೆ, ಸನ್ಮಾನ ಇರ್ತದೆ, ಹಣ ಇರುತ್ತೆ, ಪ್ರತಿಯೊಂದು ವ್ಯವಸ್ಥೆಯೂ ಅವರಿಗೆ ಆಗ ಇರ್ತದೆ. ಜನಸಾಮಾನ್ಯರಂತೂ ಅವ್ರನ್ನ ಪೂಜಿಸ್ತಿರ್ತಾರೆ. ಆದರೆ ಅವರಿಗೆ ದೇವರ ಅರ್ಥ ಆಗಿರಲ್ಲ. ಅವರು ಅಷ್ಟು ದಿವಸದವರೆಗೂ ಚರ್ಚಲ್ಲಿ ಪೂಜೆ ಮಾಡಿರ್ತಾರೆ, ಅದು ಸುಳ್ಳು ಅಂತ ಗೊತ್ತಾಗ್ಬಿಡುತ್ತೆ ಅವರಿಗೆ. ಹಂಗಾದ್ರೆ ನಿಜವಾದ ದೇವರಲ್ಲಿ ಅದು ಗೊತ್ತಾಗಿರಲ್ಲ. ಆದರೆ ಜಗತ್ತಿನ ಮಾನವರೆಲ್ಲ ಸಹೋದರರು ಅನ್ನೋದನ್ನು ಬೇಗ ಒಪ್ಕೊಳ್ತಾರೆ. ಅವರ ಅದು ಸರಿಯಾದ ಮಾತು ಅಂತ ಅವರು ಒಪ್ಕೊಳ್ತಾರೆ. ಆದರೂ ಬ್ರಹ್ಮವಿದ್ಯಾ ಸಂಸ್ಥೆಯನ್ನು ಸೇರಿ ಆನಂದ ಪಡೆಯೋದು ಒಳ್ಳೆಯದು ಅಂತ ಅವರು ಯೋಚನೆ ಮಾಡಿ ಮನಃಶಾಸ್ತ್ರವನ್ನು ಅಧ್ಯಯನ ಮಾಡ್ತಾರೆ. ಆಗ ಅವರಿಗೆ ಗೊತ್ತಾಗ್ತದೆ ಗುಪ್ತ ಶಕ್ತಿಗಳು ಮಾನವನ ಮನಸ್ಸಿನಲ್ಲಿ ಅಡಗಿ ಇರ್ತಾವೆ ಎನ್ನುವಂಥದ್ದು. ಗುಪ್ತ ಶಕ್ತಿಯನ್ನು ಅಧ್ಯಯನ ಮಾಡಲಿಕ್ಕೆ ಅವರು ತೊಡಗ್ತಾರೆ. ಆ ಸಂದರ್ಭದಲ್ಲಿ ಸ್ಟಡ್ ಅನ್ನುವಂತಹ ಒಬ್ಬ ಮಹಾಸಾಧು ಆಕೆಯ ಕಚೇರಿಗೆ ಬಂದು 2 ದೊಡ್ಡ ಗ್ರಂಥಗಳನ್ನು ಕೊಡ್ತಾರೆ. ಬೆಸೆಂಟ್, ನೋಡಮ್ಮ, ಈ 2 ಗ್ರಂಥಗಳ ವಿಮರ್ಶೆನ ನೀನು ಬರ್ಕೊಟ್ರೆ ನಾನು ನಿನಗೆ ಖಾಲಿ ಚೆಕ್ಗಳನ್ನು ಕೊಡ್ತೀನಿ. ನೀನು ಎಷ್ಟು ಹಣಕಾಸನ್ನು ಬೇಕಾದರೂ ಅದರಲ್ಲಿ ಬರ್ಕೋಬಹುದು. ಒಟ್ಟು ನಿನ್ನ ಕೈಯಿಂದ ಈ 2 ಗ್ರಂಥಗಳ ವಿಮರ್ಶೆ ಬರೆದು ಕೊಡಬೇಕು ಅಂತ. ಅವರು ಆಯಿತು ಅಂತ ಆ ಗ್ರಂಥಗಳನ್ನು ಇಸ್ಕೊಳ್ತಾರೆ. ಆ ಗ್ರಂಥಗಳು ಮಧ್ಯದಲ್ಲಿ ಇರತಕ್ಕಂಥ ಬ್ಲೆವಾಟ್ಸ್ಕಿ ಅವರು ಬರೆದ ಸೀಕ್ರೆಟ್ ಡಾಕ್ಟ್ರಿನ್, ಅವರ ಹೆಸರು ಭಾರತ ಕೊಟ್ಟಿರುವುದು ವಜ್ರ ಅಂತ. ಬೆಸೆಂಟ್ ಆ ಗ್ರಂಥವನ್ನು ಓದ್ತಾ 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 ಅಲ್ಲಿಯವರೆಗೆ ದೇವರಲ್ಲಿ ಅವನು ಹೇಗಿರ್ತಾನೆ ಅಥವಾ ಇದೆಲ್ಲ ಏನು ಶಕ್ತಿಗಳು ಮಾನವನಿಗಿವೆ, ಎಲ್ಲ ಅನುಮಾನಗಳು ಆಕೆಗೆ ದೂರವಾಗಿಬಿಡ್ತಾರೆ. ಆಕೆಯ ಮನಸ್ಸು ಕೂಡ ಬಹಳ ನೊಂದಿರುತ್ತೆ.
ಸಮಾಜವನ್ನು ನೋಡಿ ಆ ಮನಸ್ಸಿಗೂ ಒಂದು ನೆಲೆ ಸಿಗುತ್ತೆ. ಬೆಸೆಂಟ್ ವಿಮರ್ಶೆಯನ್ನು ಆತನಿಗೆ ಬರೆದು ಕೊಡ್ತಾರೆ. ಬರೀ ಅಷ್ಟೇ ಮಾಡಲ್ಲ ಅವರು, ಈ ಸೀಕ್ರೆಟ್ ಡಾಕ್ಟ್ರಿನ್ ಬರೆದ ಬ್ಲೆವಾಟ್ಸ್ಕಿ ಅವರು ಎಲ್ಲಿದ್ದಾರೆ ಅಂತ ತಿಳ್ಕೊಂಡು ಅಲ್ಲಿಗೆ ಹೋಗಿ ಬ್ಲೆವಾಟ್ಸ್ಕಿ ಅವರನ್ನು ನೋಡಿ ಬರ್ತಾರೆ. ಅವರನ್ನು ನೋಡಿದ ತಕ್ಷಣ ಅವರಿಗೆ ವಿಶೇಷವಾದ ಸಂತೋಷ ಆಗ್ತದೆ. ವಿಶ್ವ ಸೋದರತ್ವವನ್ನು ಬೆಸೆಂಟ್ ಒಪ್ಕೊಳ್ತಾರೆ. ಬ್ರಹ್ಮವಿದ್ಯಾ ಸಮಾಜಕ್ಕೆ ಸೇರ್ತಾರೆ. ಸೇರುವಾಗ ಅವರಿಗೊಂದು ಸಂಶಯ ಬರುತ್ತೆ, ಮಹಿಳೆಯರ ಮೇಲೆ ಮತ್ತು ಪುರುಷರ ಮೇಲೆ. ಮಹಿಳೆಯರು ಜಗತ್ತಿನಲ್ಲಿ ಯಾವುದನ್ನು ಸುಖ ಅಂತ ಅನುಭವಿಸಿ ಆ ಸುಖವನ್ನು ಬಚ್ಚಿಟ್ಕೋಬೇಕೋ ಅದನ್ನು ಲೋಕಕ್ಕೆ ತೆರೆದಿಟ್ಟು ಕೆಡ್ತಿದ್ದಾರೆ. ಯಾವುದನ್ನು ಶ್ರೇಷ್ಠ ಗುಣಗಳನ್ನಾಗಿ ಸ್ವೀಕಾರ ಮಾಡಿ ಲೋಕಕ್ಕೆ ತೆರೆದಿಡಬೇಕೋ ಅವುಗಳನ್ನು ಮುಚ್ಚಿಕೊಂಡು ಕೆಡ್ತಾರೆ ಅಂತ ಗೊತ್ತಾಗುತ್ತೆ. ಅವ್ರು ಹೇಳ್ತಾರೆ, ಅವ್ರ ಭಾಷೆನಲ್ಲಿ ಹೇಳೋದಾದರೆ, ನಾನೊಂದು ವೇಳೆ ಬ್ರಹ್ಮವಿದ್ಯಾ ಸಮಾಜಕ್ಕೆ ಸೇರಿದರೆ ಅಲ್ಲಿಯ ಹೆಂಗಸರು ನನ್ನನ್ನು ಗಂಡನ ಬಿಟ್ಟವಳು, ಮಕ್ಕಳು ಬಿಟ್ಟವಳು, ಧರ್ಮ ಬಿಟ್ಟವಳು, ರಾಷ್ಟ್ರ ಬಿಟ್ಟವಳು, ಭಾಷೆ ಬಿಟ್ಟವಳು ಅಂತ ಹಂಗಿಸಿಬಿಡ್ತಾರೇನೋ ಅಂತ. ಹೆಂಗಸರ ಹಂಗಿಸುವ ಸ್ವಭಾವವನ್ನು ಅವರು ಹೇಗೆ ಅರ್ಥ ಮಾಡ್ಕೊಂಡಿರ್ತಾರೆ ಅಂತ ಗಮನಿಸಬೇಕು ನೀವು. ಆಮೇಲೆ ಅತ್ಯಂತ ವೇಗವಾದ ಬೆಳೆಯುವಿಕೆ ಇರ್ತದೆ ಅವರಿಗೆ. ಅದನ್ನು ನೋಡಿ ಪುರುಷರು ಹೊಟ್ಟೆ ಕಿಚ್ಚುಪಟ್ಟರೆ ಏನು ಮಾಡೋದು ಅಂತ ಒಂದು ಅನುಮಾನ ಬರುತ್ತೆ. ಹೀಗೆ ಎರಡು ಅನುಮಾನಗಳು ಅವರನ್ನು ಆವರಿಸ್ತವೆ. ಆಗ ಅವರು ಅಂತಿಮವಾಗಿ ಒಂದು ನಿರ್ಧಾರಕ್ಕೆ ಬರ್ತಾರೆ. ಬಂದು ಒಂದು ಪ್ರತಿಜ್ಞೆಯನ್ನು ಮಾಡ್ತಾರೆ. ಅದನ್ನು ಅವರೊಬ್ಬರೇ ಇದ್ದು ಮಾಡೋದಿಲ್ಲ. ಇಂಗ್ಲೆಂಡಿನ ಆಲ್ ಆಫ್ ಸೈನ್ಸ್ನಲ್ಲಿ ಆ ಘೋಷಣೆಯನ್ನು, ಆಕೆಯ ಪ್ರತಿಜ್ಞೆಯನ್ನು ಘೋಷಣೆ ಮಾಡ್ತಾಳೆ. ಆಕೆ ಸತ್ಯದ ಮೇಲೆ ಒಂದು ಪ್ರತಿಜ್ಞೆ ಅದು. ಬೆಸೆಂಟ್ ಆ ಪ್ರತಿಜ್ಞೆಯನ್ನು ಹೇಗೆ ಹೇಳ್ತಾರೆ ಅಂದರೆ, ಸತ್ಯದ ಮೇಲಿನ ಪ್ರೇಮಕ್ಕಾಗಿ ಯಾವುದಕ್ಕೂ ಹೆದರದೆ ನಿಮ್ಮ ಥರಾನೇ ನಾನು ಬ್ರಹ್ಮವಿದ್ಯಾ ಸಮಾಜಕ್ಕೆ ಸೇರ್ತೇನೆ. ಇದು ಮೊದಲನೆಯ ಪ್ರತಿಜ್ಞೆ. ಜನ ನನ್ನನ್ನು ಹೊಗಳಿದರೂ ತೆಗಳಿದರೂ ನಾನು ಸತ್ಯವನ್ನೇ ಹೇಳ್ತೇನೆ. ಸ್ನೇಹಿತರು ಕೈಬಿಟ್ಟರು, ತಂದೆ ತಾಯಿ ಪೋಷಕರು ಕುಟುಂಬರು ಗಂಡ ಮಕ್ಕಳು ಮಾನವ ಸಂಬಂಧನೇ ಕಳಚಿಬಿದ್ರು, ನಾನು ಸತ್ಯನ ಬಿಡೋದಿಲ್ಲ. ಸತ್ಯ ನನ್ನನ್ನು ಕಾಡಿಗೆ ಕಳಿಸಿದರೆ ಹೋಗ್ತೀನಿ. ಎಲ್ಲೂ ನನಗೆ ಪ್ರೇಮ ಸಿಗದಿದ್ದರೂ ನಾನು ಸತ್ಯವನ್ನೇ ಹಿಂಬಾಲಿಸ್ತೀನಿ. ಸತ್ಯ ನನ್ನನ್ನು ಕೊಂದರೂ ಸತ್ಯವನ್ನೇ ನಂಬ್ತೀನಿ. ನಾನು ಸತ್ತರೆ ನನ್ನ ಸಮಾಧಿ ಮೇಲೆ ಇವಳು ಸತ್ಯವನ್ನು ನಂಬಿ ಸತ್ತಳು ಅಂತ ಬರೆಸಿ ಸಾಕು. ಇದು ಆಕೆಯ ಪ್ರಮಾಣ. ಆಕೆ 2 ವರ್ಷ ಆ ಮಧ್ಯದಲ್ಲಿರ್ತಕ್ಕಂಥ ಮಾತೆ ವಜ್ರ ಅವರ ಹತ್ರ ಕಟ್ಟುನಿಟ್ಟಾದ ತರಬೇತಿಯನ್ನು ಪಡಿತಾರೆ. 2 ವರ್ಷದಲ್ಲಿ ಗುಪ್ತ ಶಕ್ತಿಗಳೆಲ್ಲವೂ ಕೂಡ ಬ್ಲೆವಾಟ್ಸ್ಕಿಯವರ ಸ್ವಾಧೀನಕ್ಕೆ ಬರ್ತವೆ. ನಾವು ಎಷ್ಟೋ ವರ್ಷಗಳಿಂದ ಬ್ರಹ್ಮವಿದ್ಯಾ ಸಮಾಜದಲ್ಲಿದ್ದೇವೆ, ಅಥವಾ ಎಷ್ಟೋ ವರ್ಷಗಳಾಗಿವೆ ನಮಗೆಲ್ಲ. ಯಾವ ಶಕ್ತಿಯನ್ನು ನಮ್ಮ ಸ್ವಾಧೀನಕ್ಕೆ ತಗೊಳ್ಳುವ ಮಟ್ಟದಲ್ಲಿ ನಾವು ಮನಸ್ಸನ್ನು ಕೇಂದ್ರೀಕರಿಸೋದಕ್ಕೆ ಆಗೋದಿಲ್ಲ. ಆದರೆ ಅವರಿಗೆ ಆ ರೀತಿ ಮನಸ್ಸನ್ನು ಕೇಂದ್ರೀಕರಿಸೋದಕ್ಕೆ ಆಗ್ತಿತ್ತು. ಅದಕ್ಕೆ 2 ವರ್ಷದಲ್ಲಿ ಅವರು ಅಪಾರ ಶಕ್ತಿಯನ್ನು ಪಡ್ಕೊಂಡ್ರು ಮತ್ತು ಲೋಕೋದ್ಧಾರಕ್ಕೆ ಅದನ್ನು ಮೀಸಲಾಗಿಟ್ಟರು. ಅವರು ಹೇಳ್ತಾರೆ, ಮಹಾತ್ಮರು ಇದ್ದಾರೆ ಪ್ರಪಂಚದಲ್ಲಿ, ಅವರಿಗೆ ಈ ಲೋಕವನ್ನು ಕಾಪಾಡುವ ಇಚ್ಛೆ ಇದೆ. ಅದಕ್ಕೋಸ್ಕರ ಅವರು ಭಾಳಷ್ಟು ಕೆಲಸಗಳನ್ನು ಮಾಡ್ತಾರೆ. ನಾವು ಅವರನ್ನು ನಂಬಿ ಅವರಿಗೆ ನೆರವಾಗಬೇಕು ಅಂತ ಹೇಳ್ತಾರೆ. ಅವರು 2 ವರ್ಷದ ಅನುಭವವನ್ನು, 2 ವರ್ಷದ ಧ್ಯಾನ ಮತ್ತು ಸಾಧನೆಯ ಅನುಭವವನ್ನು. ಬೆಸೆಂಟ್ ತಮ್ಮನ್ನು ತಾವೇ ಬ್ರಹ್ಮವಿದ್ಯೆಗೆ ಅರ್ಪಿಸ್ಕೊಳ್ತಾರೆ. ಬ್ರಹ್ಮವಿದ್ಯೆಯ ಪ್ರಚಾರಕ್ಕೆ ದೇಹವನ್ನು ಮುಡುಪಾಗಿಡ್ತಾರೆ.
ಅವರು ಅದಕ್ಕಿಂತ ಮೊದಲು ಬಡವರ ಸೇವೆ ಮಾಡಿದಾಗ ಇದರಿಂದ ನಿನಗೇನು ಲಾಭ ಆಗಲ್ಲ, ಇದರಿಂದ ನಿನಗೇನು ಲಾಭ ಆಗಲ್ಲ ಅಂತ ಎಲ್ಲ ವಕೀಲರುಗಳು, ಎಲ್ಲ ದೊಡ್ಡ ಆಫೀಸರ್ಸು ಹೇಳ್ತಿರ್ತಾರೆ. ಅದ್ರ ಬದಲು ನೀನು ನಾವು ಹೇಳ್ದಂಗೆ ಕೇಳಿದರೆ ನಿನಗೆ ಎಷ್ಟು ಕೋಟಿ ದುಡ್ಡು ಬೇಕು, ಏನು ಆಸ್ತಿ ಬೇಕು ಅಂತ ಕೇಳ್ತಿರ್ತಾರೆ. ಬರೀ ಸೋಲಾಗ್ತಿರುತ್ತೆ ಆರಂಭದಲ್ಲಿ. ಈಗ ಗೊತ್ತಾಗುತ್ತೆ ಅವರಿಗೆ, ನಾನು ಬಡವರ ಸೇವೆನ ಇಷ್ಟು ದಿವಸ ಮಾಡಿದ್ದರ ಪ್ರಯತ್ನ ವ್ಯರ್ಥ ಆಗಲಿಲ್ಲ ಅಂತ ಗೊತ್ತಾಗುತ್ತೆ ಆಕೆಗೆ. ಪ್ರತಿ ಬಡವ ನಿರ್ಗತಿಕ ಒಂದು ದಿನ ವಿಕಾಸವಾಗಿ ಸದ್ಗುಣಿಯಾಗಿ ಮೇಲೆ ಬರ್ತಾನೆ ಅಂತ ಗೊತ್ತಾಗುತ್ತೆ ಆಕೆಗೆ. ಪ್ರತಿಯೊಬ್ಬನೂ ಸಂಸರಣೆಯಲ್ಲಿ ಮೇಲಕ್ಕೆ ಬರಲೇಬೇಕು. ಇವತ್ತಿರುವ ಅಜ್ಞಾನ ನಾಳೆ ಮಾನವನಿಗೆ ಇರೋದಿಲ್ಲ, ಅಥವಾ ಈ ಜನ್ಮದಲ್ಲಿ ಇರೋದು ಮುಂದಿನ ಜನ್ಮದಲ್ಲಿ ಇರೋದಿಲ್ಲ ಅಂತ ಗೊತ್ತಾಗುತ್ತೆ ಅವರಿಗೆ. ಶಾಂತ ಭಾವನೆಯಿಂದ ಸೇವೆ ಮಾಡಲಿಕ್ಕೆ ಶುರುವಾಗ್ತಾರೆ. ಅವರ ಎಲ್ಲ ವೇಗಗಳನ್ನು ಬಿಟ್ಟು ಬಿಡ್ತಾರೆ. ಮೊದಲು ಮಾತಾಡಿದರೆ ಬೆಂಕಿ ಚೆಂಡೆ. ಬ್ರಹ್ಮವಿದ್ಯೆಯಲ್ಲಿ ಲೀನವಾದ ಬೆಸೆಂಟ್ ಹೇಳ್ತಾರೆ, ಇನ್ನೂ ಭಾರತಕ್ಕೆ ಬಂದಿಲ್ಲ, ಇಂಗ್ಲೆಂಡಲ್ಲಿದ್ದಾರೆ, ಅಲ್ಲಿಯೇ ಹೇಳ್ತಾರೆ ಅವರು, ಭಾರತವೇ ನನ್ನ ತಾಯ್ನಾಡು, ಭಾರತೀಯ ಧರ್ಮವೇ ನನ್ನ ಉಸಿರು, ಬ್ರಹ್ಮವಿದ್ಯೆಯೇ ನನ್ನ ಗುರಿ ಅಂತ ಹೇಳ್ತಾರೆ ಅವರು ಇಂಗ್ಲೆಂಡಲ್ಲಿದ್ದಾಗಲೇ. ಎರಡು ಧ್ಯೇಯ ಅವರಿಗೆ. ಒಂದು, ಸತ್ಯಾನ್ವೇಷಣೆನ ಮಾಡಬೇಕು ಅಂದರೆ ಎಂಥ ತ್ಯಾಗಕ್ಕಾದರೂ ಸಿದ್ಧವಾಗಿರಬೇಕು. ಇನ್ನೊಂದು, ಎಂಥ ಕಷ್ಟ ಬಂದರೂ ಜನ ಬೈಲಿ ಅವಮಾನಿಸಲಿ ಹೆದರದೆ ಧೈರ್ಯವಾಗಿ ತನಗೆ ಯಾವುದು ಸರಿ ಅಂತ ಕಾಣುತ್ತೋ ಆ ಮಾರ್ಗದಲ್ಲಿ ನಡಿಬೇಕು. ತಮಗೆ ಗೊತ್ತು 1893 ಸ್ವಾಮಿ ವಿವೇಕಾನಂದರ ಚಿಕಾಗೋ ಸರ್ವಧರ್ಮ ಸಮ್ಮೇಳನದ ಭಾಷಣ. ಆದರೆ ತಾವು ಇನ್ನೊಂದು ವಿಷಯ ತಿಳ್ಕೋಬೇಕು. ಇಂಗ್ಲೆಂಡಲ್ಲೇ ಇದ್ದು ಚಿಕಾಗೋಗೆ ಹೋಗಿ ಭಾರತದ ಬ್ರಹ್ಮವಿದ್ಯೆಯನ್ನು ಆ ಸಮ್ಮೇಳನದಲ್ಲಿ ಬೆಸೆಂಟ್ ಪ್ರತಿನಿಧಿಸಿ ಅದ್ಭುತವಾದ ಭಾಷಣವನ್ನು ಮಾಡ್ತಾರೆ. ಆ ಭಾಷಣವನ್ನು ಜಗ ಮೆಚ್ಚುತ್ತೆ. 100ಕ್ಕೂ ಹೆಚ್ಚು ದೇಶಗಳು ಬ್ರಹ್ಮವಿದ್ಯೆಯ ಸದಸ್ಯರಾಗ್ತಾರೆ ಆ ಭಾಷಣವನ್ನು ಕೇಳಿ. ದೇಶಗಳು, ಊರುಗಳಲ್ಲ. ಮಾತೆ ಬೆಸೆಂಟ್ 16/11/93 ಭಾರತದ ಭೂಮಿಗೆ ಹೆಜ್ಜೆ ಇಡ್ತಾರೆ, ತೂತುಕುಡಿ ಅನ್ನುವಂಥ ಭೂಮಿಯ ಮೇಲೆ. ಮಾತೆ ತನ್ನ ಬಾಯಿಂದ ಯಾವ ನುಡಿಯನ್ನು ಹೊರಡಿಸ್ತಾ ಇದ್ದರೋ ಅದೇ ಆಕೆಯ ನಡೆಯಾಗಿರ್ತಿತ್ತು. ತನು ಮನದಲ್ಲಿ, ಕೆಲಸ ಕಾರ್ಯದಲ್ಲಿ, ಹಗಲು ಇರುಳಿನಲ್ಲಿ, ಎದುರುಗಡೆ ಮರೆಯಲ್ಲಿ ಅವರು ಚೈತನ್ಯ ತುಂಬಿ ತುಳುಕ್ತಾ ಇದ್ದರು ಯಾವಾಗಲೂ. ಬುದ್ಧ, ಒಬ್ಬ ಮಹಾಶಯ ಹೇಳ್ತಾನೆ, ಬುದ್ಧ ಸತ್ಯ ತಿಳಿಬೇಕಂತ ರಾಜ್ಯ ಸುಖ ಹೆಂಡತಿ ಮಕ್ಕಳನ್ನು ಬಿಟ್ಟು ಅನುಭವಿಸಿದ ಉಪವಾಸ ವನವಾಸನ ಜನರು ಅರ್ಥ ಮಾಡ್ಕೊಳ್ಳೋದಾದರೆ, ಶಂಕರಾಚಾರ್ಯರು 30 ವರ್ಷದಲ್ಲೇ 1000 ಕಿಲೋಮೀಟರ್ ಭಾರತವನ್ನು ತಿರುಗಿ ಹಿಂದೂ ಧರ್ಮದ ಶುದ್ಧತೆಗೆ, ಬ್ರಹ್ಮವಿದ್ಯೆಯ ಪ್ರತಿಪಾದನೆಗೆ ಪಟ್ಟ ಪಾಡು ಎಷ್ಟು ಆ ಮಗು ಅನ್ನೋದು ಜನಕ್ಕೆ ಅರ್ಥವಾದರೆ ಮಾತ್ರ ಬೆಸೆಂಟ್ ಜಗತ್ತಿನ ಆಧ್ಯಾತ್ಮ ಮಾರ್ಗಕ್ಕೆ ಹಿಡಿದು ಎಷ್ಟು ಕಷ್ಟ, ನೋವು, ಅವಮಾನಗಳನ್ನು ಅನುಭವಿಸಿದರು ಅಂತ ಅರ್ಥ ಆಗುತ್ತೆ. ಅದ್ಭುತವಾದ ವಾಕ್ಪಟುತ್ವ, ಅಪಾರ ಪಾಂಡಿತ್ಯ, ಅಮಿತವಾದ ಪ್ರೇಮ, ಕರುಣೆ, ಆಶ್ಚರ್ಯಕರವಾದಂಥ ನಿರ್ವಹಣೆ, ಅಸಾಧಾರಣ ಸಾಮರ್ಥ್ಯ, ಧೈರ್ಯ. ಈ ಲೋಕೋತ್ತರ ಮಹಿಳೆಯ ಜೀವನದ ಚರಿತ್ರೆ ತಿಳ್ಕೋಬೇಕು ಅಂತಿದ್ದರೆ ಕಲ್ಲು ಮುಳ್ಳುಗಳ ಆದಿಯ ಪರಿಚಯ ತಿಳ್ಕೊಳ್ಳೋರಿಗಿರಬೇಕು. ಆಗ ಆಕೆಯ ಸಂಕಲ್ಪನೂ ನಮಗೆ ಅರ್ಥ ಆಗ್ತದೆ, ನಮ್ಮ ಸಂಕಲ್ಪಗಳು ಸಿದ್ಧಿಸ್ತವೆ. ಭಾರತೀಯರ ದಾಸ್ಯವನ್ನು ಕುರಿತು ಆಕೆಗೆ, ಪಾಶ್ಚಾತ್ಯರಿಗೆ ಭಾರತ ಕೇವಲ ರಾಜಕೀಯ ದಾಸನಲ್ಲ, ಭಾರತೀಯ ನೆಲ, ಸಂಸ್ಕೃತಿ, ಸಂಸ್ಕಾರವನ್ನೆಲ್ಲ ದಾಸ್ಯದ ತಿಪ್ಪೆಯಲ್ಲಿ ತುಳಿದು ಅಪಾರ ಆಧ್ಯಾತ್ಮಿಕ ಸಂಪತ್ತನ್ನು ಬ್ರಿಟಿಷರು ಬೂಸ ಮಾಡಿಬಿಟ್ರು ಅಂತ ಆಕೆಗೆ ಅರ್ಥ ಆಗ್ತದೆ. ಬೆಸೆಂಟ್ ಹೇಳ್ತಾರೆ,
ನಾವು ಪಡಿಬೇಕಾಗಿರೋದು ಭೌಗೋಳಿಕ ಭೌತಿಕ ರಾಜಕೀಯ ಸ್ವಾತಂತ್ರ್ಯವನ್ನಷ್ಟೇ ಅಲ್ಲ, ಮಾನಸಿಕ ಸ್ವಾತಂತ್ರ್ಯವನ್ನು ಮೊದಲು ಮೂಢನಂಬಿಕೆಯ ಅಜ್ಞಾನದಿಂದ ಹೊರಬಂದು ಸ್ವಾತಂತ್ರ್ಯವನ್ನು ಗಳಿಸೋಣ ಅಂತ. ಭಾರತವನ್ನು ಬಡಿದೆಬ್ಬಿಸ್ತಾರೆ ಅವರು. ನಮ್ಮ ಸಂಸ್ಕೃತಿ ಪರಂಪರೆಗೆ, ಇತಿಹಾಸ, ಧರ್ಮಕ್ಕೆ, ಆಧ್ಯಾತ್ಮ ಮತ್ತು ತತ್ವಗಳಿಗೆ ಹೊಸ ಆಶ್ಚರ್ಯಕರವಾದಂಥ ಆಯಾಮವನ್ನು ಸೃಷ್ಟಿಸ್ತಾರೆ ಬೆಸೆಂಟ್. ಭಾರತೀಯರಲ್ಲಿ ರಾಷ್ಟ್ರಾಭಿಮಾನ ಹುಟ್ಟಿದರೆ ಅದು ಸ್ವಾತಂತ್ರ್ಯದ ಜೀವ ಜಲವಾಗುತ್ತೆ. ಅದಕ್ಕೆ ಶ್ರಮದಿಂದ ಸಂಘಟನೆಯನ್ನು ಮಾಡಬೇಕಂತ ಅವರಿಗೆ ಅರ್ಥ ಆಗ್ತದೆ. ಭಾರತೀಯರೊಳಗೆ ಸ್ವಾತಂತ್ರ್ಯದ ಆಸೆ ಹುಟ್ಟಬೇಕು. ಅದಕ್ಕಾಗಿ ಅವರು ಸಂಘಟನೆಗಾಗಿ ತನ್ನ ಗುರಿಯನ್ನು ತಾವೇ ನಿರ್ಧಾರ ಮಾಡ್ತಾರೆ, ತಾವೇ ನಡೀತಾರೆ, ಸಾಧಿಸ್ತಾ ಹೋಗ್ತಾರೆ ಬೆಸೆಂಟ್. ಸಾಧ್ಯವಾದರಿಗೆ ಪರರಿಗೆ ಉಪಕಾರ ಮಾಡ್ತಾರೆ, ಯಾರಿಗೂ ತೊಂದರೆಯನ್ನು ಮಾಡಿ ಸಂಘಟನೆಯನ್ನು ಮಾಡಲ್ಲ ಬೆಸೆಂಟ್. ಭಾರತದ ಉದ್ದಗಲಕ್ಕೂ ಹಗಲಿರುಳು ತಿರುಗ್ತಾರೆ ಬೆಸೆಂಟ್. ಅದಕ್ಕೋಸ್ಕರ ಭಾರತದ ಸ್ವಾತಂತ್ರ್ಯ ಸಂಘಟನೆಗೆ ಮಲೆನಾಡು, ಬಯಲ್ಸೀಮೆ, ಮರಳುಗಾಡು, ಹಸಿರುಗದ್ದೆ, ಸಮುದ್ರ ತೀರ, ಪರ್ವತ ಶ್ರೇಣಿ, ಕಣಿವೆ, ತಗ್ಗು, ಜೌಗು ಪ್ರದೇಶಗಳಲ್ಲಿ ಬಡವರ ಜೊತೆಗೆ, ಶ್ರೀಮಂತರ ಜೊತೆಗೆ, ಹಿಂದುಳಿದವರ ಜೊತೆಗೆ, ದೀನ ದಲಿತರ ಜೊತೆಗೆ, ಅಲೆಮಾರಿಗಳು, ಕಾಡು ಜನ, ಕೂಲಿಕಾರರು, ಶ್ರಮಜೀವಿಗಳು, ಕಸುಬುದಾರರು, ಕೃಷಿಕರು, ವ್ಯಾಪಾರಿಗಳು, ಉದ್ಯಮಿಗಳು, ಸಬಲರು, ದುರ್ಬಲರು, ಯಾವ ಭೇದ ಭಾವವನ್ನು ಮಾಡದೆ ಭಾರತದ ಉದ್ದಗಲಕ್ಕೆ ತಿರುಗ್ತಾರೆ, ಸಂಘಟಿಸ್ತಾರೆ ಬೆಸೆಂಟ್. ಹಿಂದೂ ದೇಶದ ವೇದೋಪನಿಷತ್ತಿನಲ್ಲಿ ಬರೆದ ಸತ್ಯ ಯಾವುದು, ಸುಳ್ಳು ಯಾವುದು ತೋರಿಸ್ತಾ ಹೋಗ್ತಾರೆ ಅವರು. ವೇದ ಉಪನಿಷತ್ತುಗಳನ್ನು ಅವರು ಜರಿಯೋದಿಲ್ಲ, ಆದರೆ ಅದರಲ್ಲಿ ಸೇರಿರುವ ಅಸತ್ಯವನ್ನು ತೋರಿಸಿ ತೆಗೆದುಹಾಕ್ತಾ ಹೋಗ್ತಾರೆ. ಸ್ವಾತಂತ್ರ್ಯವಿಲ್ಲದ ಭಾರತದ ಗುಲಾಮಗಿರಿಯನ್ನು ಪರಿಚಯ ಮಾಡ್ತಾ ಹೋಗ್ತಾರೆ. ಸ್ವಾತಂತ್ರ್ಯದ ಅಮೃತ ಜಲದ ಸತ್ವ ಪರೀಕ್ಷೆಗೆ ಒಡ್ತಾರೆ ಅವರು. ಸ್ವಾತಂತ್ರ್ಯ ಗಳಿಸಲಿಕ್ಕೆ ಕೆಳಸ್ತರದಿಂದ ಮೇಲ್ಸ್ತರದವರೆಗೆ ಜನಸಂಘಟನೆಯನ್ನು ಮಾಡ್ತಾರೆ. ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಬೇಕಂತ ಅವರಿಗೆ ಗೊತ್ತಾಗ್ತದೆ. ಅದಕ್ಕಾಗಿ ತಂದೆ, ತಾಯಿ, ಅತ್ತೆ, ಮಾವ, ಗುರುಗಳ ಬಾಯನ್ನು ಮುಚ್ಚಿಸ್ತಾರೆ ಅವರು. ಮೊದಲು ಹೆಣ್ಣು ಮಕ್ಕಳ ವಿರುದ್ಧವಾಗಿ ಯಾರು ಮಾತಾಡೋದಕ್ಕೂ ಅವರು ಬಿಡೋದಿಲ್ಲ. ಮಹಿಳಾ ಏಳಿಗೆಗೆ ಸ್ತ್ರೀ ಶಾಲೆಯನ್ನು ತೆರೀತಾರೆ. ಅದರಲ್ಲಿ ಭಾರತೀಯ ಶಿಕ್ಷಣವನ್ನು ಅವರು ಕೊಡ್ತಾರೆ. ಹಿಂದಿನವರು ಹೇಳ್ತಿದ್ರು, ಓದು, ಮಾತು, ಹಾಡು ಕಲಿತ್ರೆ ಹೆಣ್ಣಿನ ಶೀಲ ಹಾಳಾಗುತ್ತೆ ಅಂತ. ಅಂಥ ಸಮಾಜದಲ್ಲೇ ಬೆಸೆಂಟ್ ಹುಟ್ಟಿರ್ತಾರೆ. ಆದರೆ ಅವರು ಹೇಳ್ತಾರೆ, ಪ್ರಾಣಿಗಳಿಗೆ ದೇಹ ಬೆಳೆದರೆ ಸಾಕು, ಆದರೆ ಮನುಷ್ಯನಿಗೆ ಮನಸ್ಸು, ಬುದ್ಧಿ ಬೆಳಿಬೇಕು. ಅದಕ್ಕಾಗಿ ವಿದ್ಯೆ ಹುಟ್ಟಿರೋದೇ ಬುದ್ಧಿಯನ್ನು, ಮನಸ್ಸನ್ನು ಬೆಳೆಸಲಿಕ್ಕಾಗಿ. ಯಾವ ದೇಶ ವಿದ್ಯೆಯ ಮೂಲಕ ತನ್ನ ಉತ್ತಮ ಸಂಸ್ಕೃತಿ ಸಂಸ್ಕಾರವನ್ನು ಪೀಳಿಗೆ ಕೊಟ್ಟಿದೆಯೋ ಅದೇ ಉತ್ತಮ ದೇಶ ಅಂತ ಅವರು ನಿರ್ಧಾರಕ್ಕೆ ಬರ್ತಾರೆ. ಆದರೆ ವಿಶ್ವವನ್ನೇ ಆಳಿದ ಬ್ರಿಟಿಷರ ಅನುಕರಣೆ ಮಾಡಬೇಕು ಅಂತಲೇ ವಿದ್ಯಾಭ್ಯಾಸವನ್ನು ರೂಪಿಸಿರ್ತಾರೆ. ಭಾರತೀಯರು ಅದೇ ಸ್ವೇಚ್ಛೆಯನ್ನು ಅನುಕರಿಸ್ತಿರ್ತಾರೆ. ಸ್ವದೇಶದ ಪ್ರೇಮ ಗೌರವವನ್ನು ಮರೆತು ಬಿಟ್ಟಿರ್ತಾರೆ. ಈ ಸ್ವೇಚ್ಛೆಯ ವಿರುದ್ಧ ಬೆಸೆಂಟ್ ಹೋರಾಟ ಮಾಡ್ತಾರೆ. ಅವರಿಗೆ ಸ್ವಾತಂತ್ರ್ಯ ಮತ್ತು ಸ್ವೇಚ್ಛೆಯ ಸರಿಯಾದ ಅರ್ಥ ಗೊತ್ತಿರ್ತದೆ. ಅದಕ್ಕಾಗಿ ತಮ್ಮ ತನು ಮನಧನವನ್ನು ಮುಡಿಪಾಗಿಡ್ತಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬ್ರಹ್ಮವಿದ್ಯಾ ಸಮಾಜಕ್ಕೆ ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪಿಸ್ತಾರೆ ಅವರು. ಭಾರತ, ಸ್ಪೇನ್, ಸ್ಕಾಟ್ಲ್ಯಾಂಡ್ನಲ್ಲಿ ಭಾರತೀಯ ಬಡ ಕಾರ್ಮಿಕರಿಗೆ ಶಾಲೆಯನ್ನು ತೆರೀತಾರೆ. ಅಲ್ಲಿ ಬೇರೆ ದೇಶದಲ್ಲೂ ಭಾರತದಲ್ಲೂ ಅಲ್ಲಿ ನೀತಿ ಶಿಕ್ಷಣ, ಸಮಾಜ ಸೇವೆ ಮತ್ತು ಜೀವನ ಸುಧಾರಣಾ ಮಾರ್ಗವನ್ನು ಕಲಿಸ್ತಾರೆ. ಕಾರ್ಮಿಕರ ಜೀವನವನ್ನು ಶಿಕ್ಷಣದ ಮೂಲಕ ಸುಧಾರಿಸ್ತಾರೆ. ಕಾಶಿ ಹಿಂದೂ ವಿಶ್ವವಿದ್ಯಾಲಯವನ್ನು ಕಟ್ತಾರೆ, ಸ್ಥಾಪನೆ ಮಾಡ್ತಾರೆ ಅವರು. ಅದರೊಳಗೆ ಭಾರತೀಯ ಧರ್ಮ, ಸಂಸ್ಕೃತಿ, ಆದರ್ಶ, ಸಮಾಜ ಸೇವೆಯನ್ನು ಕಡ್ಡಾಯವಾಗಿ ಪಠ್ಯಕ್ರಮ ಮಾಡಿ ಕಲಿಸ್ಕೊಡ್ತಾರೆ.
ಸುಧಾರಣವಾದಿ ಯುವ ಸೇನೆಯಿಂದ ಸಮಾಜದಲ್ಲಿ ಅದನ್ನು ಬಿತ್ತುತ್ತಾರೆ. ವೈಚಾರಿಕ ವಿದ್ಯಾಭ್ಯಾಸದ ಮಾಸ್ಟರ್ ಭಗವಾನ್ ದಾಸ್ರೊಡನೆ ಸೇರಿಕೊಂಡು ಸನಾತನ ಧರ್ಮದ ಸಿಲಿಬಸ್ನ ಹಲವು ಪಠ್ಯಪುಸ್ತಕಗಳನ್ನು, ಪ್ರಶ್ನೆ ಪತ್ರಿಕೆಗಳನ್ನು ಸಿದ್ಧಪಡಿಸಿ ಸಿಲಿಬಸ್ಗೆ ಅವುಗಳನ್ನು ಅಳವಡಿಸ್ತಾರೆ. ಆಧ್ಯಾತ್ಮಿಕ ವಿಚಾರದಲ್ಲಿ ಭಾರತೀಯರಿಗಿದ್ದ ಮೂಢನಂಬಿಕೆಯನ್ನು, ತಪ್ಪು ಕಲ್ಪನೆಯನ್ನು ಹೋಗಲಾಡಿಸ್ತಾರೆ. ಅವರು 1904ರಲ್ಲಿ ಹರಿಜನರಿಗಾಗಿ ಶಾಲೆಯನ್ನು ಆರಂಭಿಸ್ತಾರೆ. ಅವರು ಹರಿಜನರನ್ನು ತಮ್ಮೊಂದಿಗೆ ಬೆರೆಯುವಂತೆ ಬ್ರಹ್ಮವಿದ್ಯಾ ಸಮಾಜದ ವಿಶ್ವ ಸೋದರತ್ವವನ್ನು ಅವರಿಗೆ ಪರಿಚಯ ಮಾಡೋದಕ್ಕಾಗಿ ಪ್ರಯತ್ನ ಮಾಡ್ತಾರೆ. 1910ರಲ್ಲಿ ಈ ಎಲ್ಲ ಶಾಲಾ ಸಂಸ್ಥೆಗಳನ್ನು ಶ್ರೀ ಮದನಮೋಹನ ಮಾಳವೀಯ ಅವರಿಗೆ ವಹಿಸ್ಕೊಟ್ಬಿಡ್ತಾರೆ. ಎಷ್ಟು ಶಾಲೆಗಳನ್ನು ಅವರು ಆರಂಭ ಮಾಡಿರ್ತಾರೋ ಅಷ್ಟನ್ನೂ. ಇದರ ಜೊತೆಗೆ ಕಾಶಿಯ ಇಂಡಿಯನ್ ಸೆಕ್ಷನ್ ಬ್ರಹ್ಮವಿದ್ಯಾ ಸಮಾಜದ ಆವರಣದಲ್ಲಿ ಬಾಲಕಿಯರ ಶಾಲಾ ಕಾಲೇಜನ್ನು ಸ್ಥಾಪಿಸಿ ಅದೊಂದನ್ನು ಮಾತ್ರ ಈಗಲೂ ನಿರ್ವಹಿಸ್ತಾರೆ. ನಾವು ಕಾಶಿಗೆ ಹೋದರೆ ನಮ್ಮ ಬ್ರಹ್ಮವಿದ್ಯಾ ಸಮಾಜದ ಕಚೇರಿಯ ಪಕ್ಕದ ಕಾಂಪೌಂಡಲ್ಲೇ ಅದಿದೆ, ನಾವು ನೋಡ್ಬೋದು ಅದನ್ನು ಈಗಲೂ. 1915ರಲ್ಲಿ ಬ್ರಹ್ಮವಿದ್ಯಾ ಸಮಾಜದ 20 ಶಿಕ್ಷಣ ಸಂಸ್ಥೆಗಳಿಂದ ಭಾರತೀಕರಣವಾದ ಉಚಿತ ಶಿಕ್ಷಣ, ವಿವಾಹಿತ ವಿಧವಾ ಸ್ತ್ರೀಯರು, ಹರಿಜನರಿಗೆ ಒದಗುತ್ತೆ. ಶಿಕ್ಷಣ ಒಂದು ಆಂದೋಲನದ ರೂಪವನ್ನು ಪಡೆಯುತ್ತೆ. ಅತಿ ಸಾಂಪ್ರದಾಯಿಕ ಮಹಿಳೆಯರು ಕೂಡ ಆಗ ವೈಚಾರಿಕವಾಗಿ ಮುಂದೆ ಬಂದು ಬೆಸೆಂಟ್ ಪ್ರಯತ್ನವನ್ನು ಬೆಂಬಲಿಸ್ತಾರೆ. ಅವರೇ ಶ್ವೇತ ಸರಸ್ವತಿ ಅಂತ ಬಿರುದನ್ನು ಕೊಡುವುದು. ಶಿಕ್ಷಣ ಇಂಪಾರ್ಟೆಂಟ್ ಮಹಿಳೆಯರಿಗೆ ಅಂತ ಭಾರತೀಯರಿಗೆ ಗೊತ್ತಾದ ಮೇಲೆ ಮಹಿಳೆಯರು ಕೊಡುವಂಥ ಬಿರುದದು. ಮಾತೆ ಬೆಸೆಂಟ್ ಅವರು ಶೈಕ್ಷಣಿಕ ಆಧ್ಯಾತ್ಮಿಕ ಯೋಜನೆಗೆ ತೊಡಗಿದ ಮೇಲೆ ಜನ ಧಾರಾಳವಾಗಿ ಅವರಿಗೆ ದುಡ್ಡನ್ನು ಕೊಡ್ತಾರೆ. ಆ ಹಣಕಾಸನ್ನು, ಆ ಕೊಡುಗೆಗಳನ್ನು ಬಳಸಿ ಪ್ರಗತಿಯನ್ನು ಮಾಡ್ತಾರೆ ಇವರು. ಮತ್ತು ನೀವು ಕೊಟ್ಟ ಹಣ ಇಂಥದಕ್ಕೆ ಖರ್ಚು ಮಾಡಿದ್ದೀವಿ ಅಂತ ಲೆಕ್ಕ ಕೊಡ್ತಾರೆ ಆ ಜನಕ್ಕೆ. ಭಾರತದ ಸ್ತ್ರೀಯರು ಬೆಸೆಂಟನ್ನು ಎಷ್ಟು ನಂಬುತ್ತಾರೆ ಅಂದರೆ, ಬಸ್ ಸ್ಟ್ಯಾಂಡಲ್ಲಿ, ಬಸ್ಸಲ್ಲಿ, ರೈಲಲ್ಲಿ ಬೆಸೆಂಟ್ ಹೋಗ್ತಾ ಇದ್ದಾರೆ ಅಂದರೆ ಅದು ಗೊತ್ತಾದರೆ ಪ್ರೋಗ್ರಾಮ್, ಅಲ್ಲಿಗೆ ಬಂದು ಅವರಿಗೆ ದುಡ್ಡುಗಳನ್ನು ಕೊಡ್ತಿರ್ತಾರೆ. ಬಸ್ ಸ್ಟ್ಯಾಂಡಲ್ಲಿ ಯಾವ ರಸೀದಿಯೂ ಇಲ್ಲ, ಇನ್ನೊಂದಿಲ್ಲ. ಒಂದು ಸಲ ಒಬ್ಬ ಮಹಿಳೆ ರೈಲಿನಲ್ಲಿ ಪ್ರಯಾಣ ಮಾಡ್ತಿರ್ತಾರೆ. ರೈಲ್ವೆ ಸ್ಟೇಷನಲ್ಲಿ ಬೆಸೆಂಟ್ ಕೂತಿರೋದನ್ನು ನೋಡ್ತಾರೆ. ಒಂದು ಚಿಲ್ಲರೆಯ ಗಂಟನ್ನು ಎತ್ತಿ ಆಕೆಯ ಮುಂದಕ್ಕೆ ಅವರು ಎಸಿತಾರೆ. ಎಸ್ತು ಅದನ್ನು ಉಪಯೋಗಿಸಿ ಅಂತ ರೈಲು ಹೋಗ್ತಾ ಇರುತ್ತೆ, ಹೇಳಿ ಹೋಗ್ತಾರೆ. ಅಲ್ಲಿ ಸುತ್ತಮುತ್ತ ಇದ್ದವರು ಆ ಚಿಲ್ಲರೆಯನ್ನು ರಾಶಿ ಮಾಡಿ ಎಣಿಸ್ತಾರೆ. ಅದು 10,000 ರೂಪಾಯಿ ಇರ್ತದೆ. ಅಡಿಯಾರಿಗೆ ಹೋದವ್ರಿಗೆ ಗೊತ್ತಾಗಿರುತ್ತೆ. ಹೆಚ್ಚುವರಿಯಾಗಿ 81 ಎಕರೆ ಜಮೀನನ್ನು ಬೆಸೆಂಟ್ ಕೊಳ್ತಾರೆ. ಅದು ನಾವು ಆ ಕಡೆ ಪ್ರಿಂಟಿಂಗ್ ಪ್ರೆಸ್ಗೆ ಹೋಗಿರ್ತೀವಲ್ಲ, ಆ ಪ್ರದೇಶ ನ್ಯಾಯಮೂರ್ತಿಗಳೇ, ಅದನ್ನು ಕೊಳ್ಳುವಾಗ ಅಥವಾ ಇಂಥ ದೊಡ್ಡ ಕಾರ್ಯವನ್ನು ಮಾಡುವಾಗ ಅವರಿಗೆ ಹಣದ ಕೊರತೆ ಆದರೆ ಇಂಗ್ಲೆಂಡ್ ಮತ್ತು ಅಮೇರಿಕಕ್ಕೆ ಹೋಗಿ ಕೆಲವು ದಿವಸ ಉಪನ್ಯಾಸ ಮಾಡ್ತಾರೆ, ಭಾಷಣ ಮಾಡ್ತಾರೆ. ಅವರ ಒಂದು ಭಾಷಣಕ್ಕೆ 1,500ರಿಂದ 5,000 ರೂಪಾಯಿ ಬರುತ್ತೆ ಅವರಿಗೆ. ಅಂದರೆ ನಮ್ಮ ಲೆಕ್ಕದಲ್ಲಿ 30 ಲಕ್ಷ ರೂಪಾಯಿ ಒಂದು ಉಪನ್ಯಾಸಕ್ಕೆ ಅವರಿಗೆ ಬರ್ತದೆ. ಹಾಗೆ ಹಣಕಾಸನ್ನು ಅವರು ಒಳ್ಳೆಯ ಕಾರ್ಯಕ್ಕೆ ಜೋಡಿಸ್ತಾರೆ. 1910ರಲ್ಲಿ ಮಾತೆ ಬೆಸೆಂಟ್ ಶಿಕ್ಷಣದಲ್ಲಿ ಕ್ರಮಬದ್ಧತೆಯನ್ನು, ಶಿಸ್ತನ್ನು ತರಲಿಕ್ಕಾಗಿ ಅಂತಾರಾಷ್ಟ್ರೀಯ ಮಟ್ಟದ ಇಂಗ್ಲೆಂಡಿನ ಬೇಡನ್ ಪೋವೆಲ್ ಸಂಸ್ಥೆಯ ಸ್ಕೌಟ್ ಪರಿಣತಿ ಹೊಂದಿ ಬಂದ ಅವರದೇ ಕಾಲೇಜಿನ ಮದನಪಲ್ಲಿ ಬೆಸೆಂಟ್ ಟ್ರಸ್ಟಿಗೆ ಸೇರಿದ ಯುವಕರಿಂದ ಅವ್ರನ್ನ ಮುಂದಿಟ್ಟುಕೊಂಡು ಆ ಶಾಲೆಯ ವಿದ್ಯಾರ್ಥಿಗಳಿಗೆ ಸ್ಕೌಟ್ ಆ್ಯಂಡ್ ಗೈಡನ್ನು ಕಲಿಸ್ತಾ ಹೋಗ್ತಾರೆ. ಇದು ಆ ಬೇಡನ್ ಪೋವೆಲ್ಗೆ ಗೊತ್ತಾಗುತ್ತೆ, ಇಂಗ್ಲೆಂಡ್ನಲ್ಲಿರೋರು, ನೀವು ನಮ್ಮ ಶಿಸ್ತನ್ನು
ಅನುಕರಿಸಬಾರದು. ಭಾರತೀಯರಲ್ಲಿ ಶಿಸ್ತಿಲ್ಲ, ಅವರು ಅದರ ಘನತೆಯನ್ನು ಕಡಿಮೆ ಮಾಡ್ತಾರೆ. ಅದಕ್ಕೋಸ್ಕರ ನೀವು ನಮ್ಮ ವಿದ್ಯಾರ್ಥಿಗಳನ್ನು ಬಳಸ್ಕೊಡ್ದು, ನಮ್ಮ ಸ್ಕೌಟ್ ಗೈಡ್ ಪದ್ಧತಿಯನ್ನು ಕೂಡ ನೀವು ಬಳಸ್ಕೊಡ್ದು ಅಂತ ಅಪೋಸ್ ಮಾಡ್ತಾರೆ ಬೇಡನ್. ಎದುರೋದಿಲ್ಲ ಬೆಸೆಂಟ್. 1917ರಲ್ಲಿ ತಾರಿಣಿ ಸಿಂಹ ಮತ್ತು ಸಂಜೀವ್ ಕಾಮತ್ ಅವ್ರನ್ನ ಸಂಘಟನೆ ಮಾಡಿ ಭಾರತೀಯ ಸ್ಕೌಟ್ ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾರೆ. ಇಡೀ ಭಾರತದ ಶಾಲೆಗೆ ತಿರುಗಿ ಅದ್ಭುತವಾಗಿ ಸ್ಕೌಟ್ ತರಬೇತಿಯನ್ನು ನೀಡ್ತಾರೆ, ಶಿಸ್ತನ್ನು ಮೂಡಿಸ್ತಾರೆ. ಆ ಸ್ಕೌಟ್ ತರಬೇತಿ ಮಾತಾಡಬಾರ್ದು. ಸ್ಕೌಟ್ ತರಬೇತಿ ಹೇಗಿತ್ತು, ಆ ಶಿಸ್ತು ಹೇಗಿತ್ತು ಅಂದರೆ, ಯಾವ ಬೇಡನ್ ಭಾರತೀಯರಿಗೆ ಶಿಸ್ತಿಲ್ಲ ಅಂದಿದ್ನೋ ಆ ಬೇಡನ್ ಇಂಗ್ಲೆಂಡಿನಿಂದ ಬಂದು ಕ್ಷಮೆಯನ್ನು ಕೇಳ್ತಾನೆ ಬೆಸೆಂಟ್ರಿಗೆ. ಬೆಸೆಂಟ್ರನ್ನು ಭಾರತದ ಸ್ಕೌಟ್ ಹೈ ಕಮಿಷನರ್ ಆಗಿ, ಅಂತಾರಾಷ್ಟ್ರೀಯ ಹೈ ಕಮಿಷನರ್ ಆಗಿ ನೇಮಕ ಮಾಡ್ತಾರೆ. ಅವರ ಸ್ಕೌಟ್ ಸಂಸ್ಥೆಗೆ ಅಂತಾರಾಷ್ಟ್ರೀಯ ಮನ್ನಣೆಯನ್ನು ಕೊಡ್ತಾರೆ. ಅದ್ರ ಜೊತೆಗೆ ಮಾತೆ ಬೆಸೆಂಟ್ಗೆ ಸಿಲ್ವರ್ ವುಲ್ಫ್ ಅನ್ನುವಂಥ ಪದಕವನ್ನು ನೀಡಿ ಗೌರವಿಸ್ತಾರೆ. ಬೆಸೆಂಟ್ ಹಿಂದೂ ಮುಖಂಡರ ವಿರುದ್ಧ ಸಿಡಿದೆದ್ದು ಹೇಳ್ತಾರೆ, ಲೀಡರ್ಸೇ, ಮುಖಂಡರೇ, ಗುರುಗಳೇ, ಪುರೋಹಿತರೇ, ಮಾರ್ಗದರ್ಶಕರೇ, ಪೀಠಾಧಿಪತಿಗಳೇ ವೇದ ಉಪನಿಷತ್ತಿನ ಶಾಸ್ತ್ರದ ಸತ್ಯಾರ್ಥಗಳನ್ನು ತಿರುಚಿರೋದು ಅಂತ ಹೇಳ್ತಾರೆ ಅವರು. ಸಮಾಜಕ್ಕೆ ಬಾಲ್ಯ ವಿವಾಹ, ವಿಧವಾ ವಿವಾಹ, ಅಂತರ್ಜಾತಿ ವಿವಾಹ, ಮೂಢನಂಬಿಕೆ, ಕಂದಾಚರಣೆ, ಜಾತಿ, ವರ್ಣ, ಉಚ್ಚ, ನೀಚ, ಅಸ್ಪೃಶ್ಯ, ಸ್ಪೃಶ್ಯ, ಸಮುದ್ರಯಾನ ಮುಂತಾದ ಹಲವಾರು ವಿಚಾರಗಳಲ್ಲಿ ಈ ಹಿರಿಯರು ಇದು ಮಾಡಬಾರ್ದು, ಇದನ್ನು ಮಾಡಬೇಕು, ಇದನ್ನು ಮಾಡಬಾರ್ದು, ಇದನ್ನು ಹಂಗೆ ಮಾಡಬಾರ್ದು, ಹೀಗೆ ಹೇಳಿ ಭಾರತೀಯರನ್ನು ಭಾರತೀಯ ಮುಖಂಡರೇ ತುಳಿತಾ ಇರ್ತಾರೆ, ಎದುರಿಸ್ತಾ ಇರ್ತಾರೆ ಮುಗ್ಧರನ್ನು. ಅಯ್ಯೋ ನೀನು ಹಂಗೆ ಮಾಡಿದರೆ ನಿನ್ನ ಜನ್ಮನೇ ಸಾರ್ಥಕವಲ್ಲ, ಹೋಗು ಅಂತ. ಹೆಣ್ಮಕ್ಳಂತೂ ಗಂಡ ಸತ್ತರೆ ಮುಗಿದೋಯ್ತು, ಹೊರಗೆ ಹೆಜ್ಜೆ ಇಟ್ಟರೆ ಕೆಟ್ಟೆ ನೀನು ಅಂತಾರೆ. ಆದರೆ ಅದೆಲ್ಲ ಹಿರಿಯರು ಅವ್ರ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಮಾಡ್ತಿರ್ತಾರೆಯೇ ವಿನಃ ಅದು ಯಾವುದು ವೇದದಲ್ಲಿಯೂ ಇಲ್ಲ, ಉಪನಿಷತ್ನಲ್ಲಿಯೂ ಕೂಡ ಅದಿಲ್ಲ. ಅಂಥ ಸ್ವಾರ್ಥಿಗಳ ವಿರುದ್ಧ ಸಮರವನ್ನೇ ಸಾರ್ತಾರೆ ಬೆಸೆಂಟ್. ಶಾಸ್ತ್ರಗಳನ್ನು ಸ್ಥಳೀಯ ಭಾಷೆಗೆ ಅನುವಾದ ಮಾಡ್ತಾರೆ, ಸರಳಗೊಳಿಸಿ ಅರ್ಥೈಸ್ತಾರೆ. ಅದೇ ಸರಿ, ಶಾಸ್ತ್ರಬದ್ಧ, ಇವರು ದೊಡ್ಡವ್ರು ಹೇಳೋದೆಲ್ಲ ಅದರಲ್ಲಿ ಇಲ್ಲ ಅಂತ ಸಾಧನೆ ಮಾಡಿ ತೋರಿಸ್ತಾರೆ ಬೆಸೆಂಟ್. ಅವರೊಂದು ಮದುವೆಯನ್ನು ಮಾಡ್ತಾರೆ. ಅಂತಾರಾಷ್ಟ್ರೀಯ ನೃತ್ಯ ದೇವತೆ ಅಂತ ಕೀರ್ತಿ ಪಡೆದಂಥ ರುಕ್ಮಿಣಿ ಅರುಂಡೇಲ್ ಅವರಿಗೂ ಮತ್ತು ಕಾಶಿ ಹಿಂದೂ ವಿಶ್ವವಿದ್ಯಾಲಯದ ಪ್ರಿನ್ಸಿಪಾಲ್ GS ಅರುಂಡೇಲ್ ಅವರಿಗೂ, ಎರಡನೆಯ ಫೋಟೋದಲ್ಲಿರೋರು ಗಂಡು. ಎಲ್ಲಿ ಮದುವೆ ಮಾಡ್ತಾರೆ ಅಂದರೆ ಕಾಶಿನಲ್ಲಿ ಮದುವೆ ಮಾಡ್ತಾರೆ. ಕಾಶಿ ಮಹಾನಗರಕ್ಕೆ ಟಾಮ್ ಮಾಡ್ತಾರೆ. ವೇದ ಉಪನಿಷತ್ತುಗಳ ಆಧಾರದ ಮೇಲೆ ವೇದೋಕ್ತ ಮದುವೆಯನ್ನು ಮಾಡ್ತಾ ಇದ್ದೇವೆ ನಾವು. ಕಾಶಿಯಲ್ಲಿ ಯಾರೇ ಪುರೋಹಿತರು, ಯಾರೇ ಶಾಸ್ತ್ರಿಗಳು ಈ ಮದುವೆಗೆ ಬರಬಹುದು, ಸುಸ್ವಾಗತ. ಮತ್ತು ಅಲ್ಲಿ ಶಾಸ್ತ್ರ ವಿರುದ್ಧವಾಗಿ ನಾವೇನಾದರೂ ಮಾಡಿದರೆ ನೀವು ಪ್ರಶ್ನಿಸಬಹುದು ಅಂತ ಓಪನ್ನಾಗಿ ಟಾಮ್ ಹೊಡೆದು ಅವರೇ ಪುರೋಹಿತರಾಗಿ ವೇದ ಪದ್ಧತಿಯಲ್ಲಿ ಮದುವೆ ಮಾಡ್ತಾರೆ. ಸರ್ವೇ ಜನಾ ಸುಖಿನೋ ಭವಂತು ಅನ್ನುವ ಮಾತು ವಿವಾಹದಿಂದ ಹುಟ್ಟುತ್ತದೆ ಅನ್ನೋದನ್ನು ಮತ್ತು ವೇದೋಪನಿಷತ್ತಿನ ಶ್ರೇಷ್ಠವಾದ ತತ್ವದರ್ಶನಗಳನ್ನು, ಹಿರಿಮೆ ಗೌರವವನ್ನು ಅವರು ಹೆಚ್ಚಿಸ್ತಾರೆ. ಹಿಂದುತ್ವದ ನಂಬಿಕೆಯನ್ನು, ಶ್ರದ್ಧೆಯನ್ನು ಅವರು ಹುಟ್ಟಿಸ್ತಾರೆ. ಅದಕ್ಕಾಗಿ ತಮ್ಮ ಜೀವವನ್ನೇ ತೆಯ್ತಾರೆ. ಅದರಿಂದಾಗಿ ಭಾರತದಲ್ಲಿ ವೇಗವಾಗಿ ನಡೀತಾ ಇದ್ದಂಥ ಮತಾಂತರ ನಿಲ್ಲುತ್ತೆ. ಆ ಕಾಲದಲ್ಲಿ ಸುಧಾರಣೆಯ ಪ್ರಚಾರದ ಪ್ರವಾಸದಲ್ಲಿ ಮಾತೆ ಬೆಸೆಂಟ್ ಎಷ್ಟು ವೇಗವಾಗಿ ಇರ್ತಾರೆ ಅಂದರೆ
60ನೇ ವಯಸ್ಸು ಅವರಿಗೆ. 62 ದಿನದಲ್ಲಿ 1763 ಮೈಲು ಪ್ರಯಾಣ ಮಾಡ್ತಾರೆ. 44 ಬಹಿರಂಗ ಸಭೆಗಳಲ್ಲಿ ಭಾಷಣ ಮಾಡ್ತಾರೆ. 90 ಬ್ರಹ್ಮವಿದ್ಯಾ ಸಭೆಗಳನ್ನು ಮಾಡ್ತಾರೆ ಕೇವಲ 60 ದಿನದಲ್ಲಿ. ಆ 60 ದಿನದಲ್ಲಿ, ಆ ಪ್ರವಾಸದಲ್ಲಿ, ಅದರ ಮಧ್ಯೆ ತಮ್ಮನ್ನು ಕಾಣಲಿಕ್ಕೆ ಬಂದವರಿಗೆ ಮಾತಾಡಿಸ್ತಾರೆ, ಅವರ ಅಹವಾಲುಗಳನ್ನು ಕೇಳ್ತಾರೆ, ಅವರಿಗೆ ಏನು ಡ್ರಾಫ್ಟ್ಗಳು ಬೇಕೋ ಅವುಗಳನ್ನು ಬರ್ಕೊಡ್ತಾರೆ, ಸಲಹೆಗಳನ್ನು ಕೊಡ್ತಾರೆ, ಕಾನೂನಿನ ಸಲಹೆಗಳನ್ನು, ಪತ್ರಿಕೆಗೆ ಹೇಳಿಕೆಗಳನ್ನು ಕೊಡ್ತಾರೆ, ದೈನಂದಿನ ವರದಿಗಳನ್ನು ಅಂತಾರಾಷ್ಟ್ರೀಯ ಪತ್ರಿಕೆಗಳಿಗೆ ಕಳಿಸ್ತಾ ಇರ್ತಾರೆ, ಕಾರ್ಯ ಮಾಡ್ತಾ ಇರ್ತಾರೆ, ಮುಂದಿನೂರಿಗೆ ಹೋಗ್ತಾ ಇರ್ತಾರೆ. ಎಷ್ಟು ದೈಹಿಕ ಶಕ್ತಿ ಇದ್ದಿರಬೇಕು ಆ ಮಹಿಳೆಗೆ. ದೇಹದ ಮೇಲೆ, ಮನಸ್ಸಿನ ಮೇಲೆ, ಬುದ್ಧಿಯ ಮೇಲೆ ಎಷ್ಟು ಸ್ಥಿಮಿತವನ್ನು ಸಾಧಿಸಿರಬೇಕು ಅವರು. ಯೋಚನೆ ಮಾಡಿ. ಮಾತೆ ಬೆಸೆಂಟ್ ಭೌತಿಕ ಶಕ್ತಿಗಿಂತ ಆಧ್ಯಾತ್ಮಿಕ ಶಕ್ತಿಯಿಂದ ವಜ್ರಕಾಯರಾಗಿರ್ತಾರೆ. ಒಬ್ಬ ತತ್ವಜ್ಞಾನಿ ಹೇಳ್ತಾನೆ, ಸಪ್ತ ಸಮುದ್ರದ ನೀರು ಕಾದು ಆವಿಯಾಗೋದು ಆಶ್ಚರ್ಯ, ಅದು ಮೇಲೆ ಹಾರಿ ಮೋಡಗಳಾಗಿ ಹರಿಯೋದು ಇನ್ನೂ ಆಶ್ಚರ್ಯ, ಅವು ತಲೆ ಮೇಲೆ ಬಿದ್ದರೆ ನಾವೇನಾಗ್ತೀವಿ ಅನ್ನೋದು ಭಯಂಕರ, ಅದು ಮೋಡವಾಗಿ ಹಿಮಾಲಯದಲ್ಲಿ ಹಿಮವಾಗಿ ಕಟ್ಟೋದು ಇನ್ನೂ ಆಶ್ಚರ್ಯ, ಅಮೋಘ, ಆ ಹಿಮ ಕರಗಿ ಹರಿದು ಭೂಮಂಡಲವನ್ನು ಜಲಮಯ ಮಾಡಿ ಹಸಿರಾಗಿಸಿ ಅನ್ನಮಯ ಮಾಡುವ ಸಸ್ಯದ ಬದುಕು ಸುಂದರ ಮನೋಹರ. ಹಾಗೆ ಮಾತೆ ಬೆಸೆಂಟ್ ಭಾರತೀಯರಿಗೆ ಜೀವ ಜಲವಾಗಿದ್ದರು ಅಂತ ಹೇಳ್ತಾರೆ. ಸಂಸಾರ ಸಾಗರದಲ್ಲಿ ನೊಂದು ಬೆಂದವರು ಬೆಸೆಂಟ್ ಅಂತಕ್ಕಂಥ ಅಡಿಯಾರ್ನ ದೊಡ್ಡ ಆಲದ ಮರದ ಅಡಿಯಲ್ಲಿ ಆಶ್ರಯ ಪಡೆದರು ಅಂತ ಜಗತ್ತು ಸಾರುತ್ತೆ. ಬೆಳೀತಾ ಬೆಳೀತಾ ಬ್ಲವಾಟ್ಸ್ಕಿಯವರ ಅಪರಾವತಾರವಾಗಿ ಹೋಗ್ತಾರೆ ಬೆಸೆಂಟ್. ಬ್ಲವಾಟ್ಸ್ಕಿಯ ಆಧ್ಯಾತ್ಮ ಲೋಕದ ನಕ್ಷತ್ರವಾದರೆ ಮಾತೆ ಬೆಸೆಂಟ್ರಿಗೆ ಲೌಕಿಕ ಜೀವನ. ಈ ಬ್ರಹ್ಮವಿದ್ಯಾ ಸಮಾಜದಲ್ಲಿ ಮಾತ್ರ, ಈ ರಾಜ್ಯದಲ್ಲಿ 93 ಬ್ರಹ್ಮವಿದ್ಯಾ ಸಮಾಜವೇ. ಎಲ್ಲಿ ನಾರಾಯಣ ಗುರುಗಳು ಹೊರಗೋದ್ರ ಗುರುಗಳು. ನಾವು ಈ ಬ್ಲವಾಟ್ಸ್ಕಿ ಅವ್ರನ್ನ ಅನುಸರಿಸಿದರೆ ನ್ಯಾಯಮೂರ್ತಿಗಳು ಬೆಸೆಂಟನ್ನು ಅನುಸರಿಸ್ತಾರೆ. ಇಲ್ಲ, ಪದ್ಧತಿ ಇದೆ. ನಾವು ಯಾವ ಉಪನ್ಯಾಸಗಳನ್ನು ಮಾಡಿದರೂ 2 ಆ ನಗೆ ಚಟಾಕಿಗಳನ್ನು ಆರಿಸಿ ಮತ್ತೆ ಈ ಲೋಕಕ್ಕೆ ತಂದುಬಿಡ್ತಾರೆ. ತಂದು ಲೌಕಿಕ ಬದುಕಿನಲ್ಲಿಯೇ ಆದರ್ಶಗಳನ್ನು ತುಂಬಿಕೊಡ್ತಾರೆ ಅವರು. ಈ ವ್ಯವಸ್ಥೆ ಇಲ್ಲಿದೆ. ನಾವು ಹೊರಗಡೆ ಈ ತಿಂಗಳಲ್ಲಿ ನಾನು ಸಂಪೂರ್ಣವಾಗಿ ಹೊರಗಡೆ ಹೋಗಿದ್ದೀನಿ. ಬಿಜಾಪುರಕ್ಕೆ 2 ಸಲ ಹೋಗಿದ್ದೀನಿ, ನಿಟ್ಟೂರು ಹೋಗಿದ್ದೀನಿ, ಚಳ್ಳಕೆರೆ ತಾಲೂಕು 4 ಲಾಡ್ಜ್ಗಳಿಗೆ ಹೋಗಿದ್ದೀನಿ. ಎಲ್ಲೂ ನಮ್ಮ ಲಾಡ್ಜಿನ ಈ ವ್ಯವಸ್ಥೆ ಇಲ್ಲ. ನೀವು ಅವರು ಅಲ್ಲಿ ಹೊರಗೆ ಹೋಗ್ತಾರಲ್ಲ, ಅವರು ನನಗೆ ಹೇಳ್ತಾರೆ, ಹೊಸ ಲೋಕನೇ ತೋರಿಸ್ಬಿಟ್ಟಪ್ಪ ನೀನು, ಯಾವಾಗಲೂ ನೀನೇ ಇಟ್ಕೊಂಬಿಡೋರು. ಯಾರು ಇಟ್ಕೊಳ್ಳೋದೇನಿಲ್ಲ, ಮೂರ್ತಿ ಇರೋವರೆಗೂ ಕಾರ್ಯ ಆಗುತ್ತೆ. ನಮಗೆ ನಂಬಿಕೆ ಇದೆ. ಅಷ್ಟರೊಳಗೆ ಇನ್ಯಾರೋ ಪುಣ್ಯಾತ್ಮರು ಅವರನ್ನು ಅನುಸರಿಸಬೇಕು, ನಮ್ಮನ್ನು ಅನುಸರಿಸಬೇಕು, ನಿಮ್ಮನ್ನು ಅನುಸರಿಸಬೇಕು. ನಾಗರಾಜ್ ಪುಣ್ಯಾತ್ಮರು ಬೇಕು ತಾನೇ? ಸರಿ. ಮಾತೆ ಬೆಸೆಂಟ್ ಲೌಕಿಕ ಜೀವನವನ್ನು, ಧರ್ಮವನ್ನು, ಜಾತಿಯನ್ನು, ಸಾಮಾಜಿಕ ದೋಷವನ್ನು ಬೇಗ ಅರ್ಥ ಮಾಡ್ಕೊಳ್ತಾರೆ. ಜಗತ್ತಿನ 7 ವಿಶ್ವ ಧರ್ಮಗಳನ್ನು ಆಳವಾಗಿ ಅಧ್ಯಯನ ಮಾಡಿರ್ತಾರೆ ಬೆಸೆಂಟ್. ಬರೀ ಹಬ್ಬ ಹೆಂಗೆ ಮಾಡಬೇಕು, ಹರಿದಿನ ಪುರಾಣ ಹೆಂಗೆ ಓದಬೇಕು ಅಲ್ಲ. ಅದು ಮಾನವನಿಗೂ ಭೂಮಿಗೂ ದೇವರಿಗೂ ಸಂಕಲ್ಪವನ್ನು ಕಲ್ಪಿಸುವ ಸಂಬಂಧದ ಸೃಷ್ಟಿಯ ಸ್ಥಿತಿ, ಅದೇ ಲಯ. ಆ ತತ್ವವನ್ನು ಅಧ್ಯಯನ ಮಾಡ್ತಾರೆ ಬೆಸೆಂಟ್. ಧರ್ಮಗಳು ಬೇರೆ ಬೇರೆ ಇರಬಹುದು, ಅವುಗಳನ್ನು ಹೇಳುವ ಭಾಷೆ ಮತ್ತು ಪದ್ಧತಿಗಳು ಬೇರೆ ಬೇರೆ ಇರ್ಬೋದು. ಹೇಳೋದ್ರಿಂದ ಧರ್ಮವೇ ಬೇರೆ ಆಗಲ್ಲ ಅಂತ ಹೇಳ್ತಾರೆ ಅವರು.
ಎಲ್ಲವೂ ಒಂದನ್ನೇ ವಿಭಿನ್ನವಾಗಿ ಹೇಳ್ತದೆ. ಅವುಗಳಲ್ಲಿ ಸೇರಿರುವ ದೋಷಗಳನ್ನು ಸರಿಪಡಿಸಿಬಿಟ್ರೆ ಇವತ್ತು ಪ್ರಪಂಚದಲ್ಲಿ ಒಂದೇ ಧರ್ಮ ಇರೋದು ಅಂತ ಹೇಳ್ತಾರೆ ಬೆಸೆಂಟ್. ಹಳೆ ಧರ್ಮಗಳಿಗೆ ಹೊಸ ಅರ್ಥವನ್ನು ಕೊಡ್ತಾರೆ. ಒಂದೇ ಧರ್ಮದವರು ತಮ್ಮ ಧರ್ಮವನ್ನೇ ದ್ವೇಷ ಮಾಡಿ ಅನ್ಯ ಧರ್ಮದ ವಿರುದ್ಧವೂ ಒಗ್ಗಟ್ಟಿನ ಮಂತ್ರ ಹೇಳೋದು ನಾಟಕ ಅಂತ ಹೇಳ್ತಾರೆ ಅವರು. ಶುಷ್ಕ ಪೂಜೆಯಿಂದ, ವೈಭವದ ಜಾತ್ರೆಗಳಿಂದ ಅನುತ್ಪಾದಕ ದುಂದು ವೆಚ್ಚಗಳಾಗ್ತವೆಯೇ ವಿನಃ ಬೇರೆ ಏನೂ ಆಗಲ್ಲ ಅಂತ ಬೆಸೆಂಟ್ ಸಾಧಿಸಿ ತೋರಿಸ್ತಾರೆ. ವೆಸ್ಟ್ ಬೆಂಗಾಲ್ನಲ್ಲಿ ಯಾವಾಗ ಒಂದೇ ಬಾಂಗ್ಲಾ ಇರುತ್ತೆ, ಇನ್ನು ಈ ಬಂಗಾಳ ಅಂಥದ್ದು ಬಾಂಗ್ಲಾದೇಶ ಆಗಿರೋದಿಲ್ಲ. ಬರಗಾಲ ಬರುತ್ತೆ, ಅಂತಿಂಥ ಬರಗಾಲ ಅಲ್ಲ, ಆಹಾರ ಇಲ್ಲದೆ ಮನುಷ್ಯ ಸಾಯ್ತಾ ಇರ್ತಾನೆ. ಅಂಥ ಕಾಲದಲ್ಲೂ ಅಲ್ಲಿ ದುರ್ಗಾ ಪೂಜೆಗೆ ಕೋಟಿ ಕೋಟಿ ಖರ್ಚು ಮಾಡುವ ಸ್ವಭಾವ ಇದೆ. ಮಾತೆ ಬೆಸೆಂಟ್ 2 ಕಾಲು ಒಂದತ್ರ ಹಿಡಿದೆ ಬಂಗಾಳದಾದ್ಯಂತ ತಿರುಗಿ ಅದಕ್ಕೆ ಖರ್ಚು ಮಾಡಬೇಡಿ, ಹಸಿವಾದವರಿಗೆ ಅನ್ನ ಕೊಡಿ ಅಂತ ಆ ಖರ್ಚನ್ನು ಕಡಿಮೆ ಮಾಡಿ 1 ತಿಂಗಳು ಅನ್ನ ಹುಟ್ಟಿಸ್ತಾರೆ. ಅದರಲ್ಲಿ ಒಂದೇ ಒಂದು ಜಾತ್ರೆಯಿಂದ ಹುಟ್ಟಿಸ್ತಾರೆ ಅಷ್ಟು ಅನ್ನವನ್ನು. ಅನಿ ಬೆಸೆಂಟ್ ಭಾರತದ ರಾಜಕೀಯಕ್ಕೆ ಅಪಾರವಾದ ಸೇವೆಯನ್ನು ಮಾಡ್ತಾರೆ. ಅವರು ಹೇಳ್ತಾರೆ, ಒಂದು ಗಿಣಿಯೂ ಕೂಡ, ಒಂದು ಪ್ರಾಣಿಯೂ ಕೂಡ ಪಂಜರದಲ್ಲಿ ಇರಲಿಕ್ಕೆ ಇಷ್ಟಪಡೋದಿಲ್ಲ, ವಿಕಾಸವನ್ನು ಬಯಸುತ್ತೆ. ಗುಲಾಮಗಿರಿ ಯಾರಿಗೆ ಇಷ್ಟವಾಗುತ್ತೆ? ಭಾರತದ ಸ್ವಾತಂತ್ರ್ಯಕ್ಕಾಗಿ, ಸ್ವಾತಂತ್ರ್ಯ ಹೋರಾಟದಲ್ಲಿ ತಾನು ಧುಮುಕ್ತೇನೆ ಅಂತ ಬೆಸೆಂಟ್ ಅಲ್ಲಿಯೂ ಕೂಡ ಅಪಾರ ಸೇವೆಯನ್ನು ಮಾಡ್ತಾರೆ. ಆ ಕಾಲಕ್ಕೆ ಆಂಗ್ಲರ ಶಾಲೆಯಲ್ಲಿ ಓದಿದ ನಮ್ಮ ಯುವ ಪೀಳಿಗೆ ಭಾರತೀಯ ಸಂಸ್ಕೃತಿ, ಇತಿಹಾಸ, ಪರಂಪರೆಗಳ ಲೇಷ ಗೌರವನೂ ಇರೋದಿಲ್ಲ, ಗಂಧನೂ ಗೊತ್ತಿರಲ್ಲ, ಸ್ವಾಭಿಮಾನದ ಗಂಧವೂ ಇರೋದಿಲ್ಲ ಭಾರತೀಯರಲ್ಲಿ. ಕಣ್ಣಿಗೆ ಕಂಡ ಪಾಶ್ಚಾತ್ಯ ಸಂಸ್ಕೃತಿಗೆ ದಾಸರಾಗಿ ಅನುಕರಿಸ್ತಾ ಇರ್ತಾರೆ. ಆಗ ಬೆಸೆಂಟ್ ತಮ್ಮ ಪ್ರಚಂಡ ಭಾಷಣದಿಂದ ರಾಷ್ಟ್ರಾಭಿಮಾನಿ ಸ್ವಾತಂತ್ರ್ಯ ಚಳುವಳಿಗೆ ಹೊಸ ಮುನ್ನುಡಿಯನ್ನು ಬರೀತಾರೆ. ಕಾನೂನು ಭಂಗದ ಮೂಲಕ ರಾಷ್ಟ್ರದ ಸಂಪತ್ತು, ಶ್ರಮ, ಸಮಯ ವ್ಯರ್ಥ ಮಾಡೋದು ಸರಿಯಲ್ಲ ಅಂತ ಹೇಳ್ತಾರೆ ಬೆಸೆಂಟ್. ನಮ್ಮ ಸೇತುವೆಗಳನ್ನು ನಾವೇ ಹೊಡ್ಕೊಳ್ಳೋದು, ನಮ್ಮ ಕಚೇರಿಗಳನ್ನು ನಾವೇ ಧ್ವಂಸ ಮಾಡುವಂಥದ್ದು, ನಮ್ಮ ರಸ್ತೆಗಳನ್ನು ನಾವೇ ಹಾಳುಗೆಡುವಂಥದ್ದು, ನಮ್ಮ ನದಿ ನಾಲೆ, ನಮ್ಮ ಚರಂಡಿಗಳು, ನಮ್ಮ ಕೆರೆ ಗೋಕಟ್ಟೆಗಳ ಏರಿಯನ್ನು ನಾವೇ ಹೊಡ್ಕೊಳ್ಳೋದು, ಇದು ಎಷ್ಟು ಸರಿ ಅಂತ ಪ್ರಶ್ನೆ ಮಾಡ್ತಾರೆ ಬೆಸೆಂಟ್. ಅದರ ಬದಲಿ ಶ್ರೇಷ್ಠವಾದ ಹೋರಾಟಗಳು ಬೇಕಾದಷ್ಟಿವೆ, ಸ್ವಾಭಿಮಾನದ ಕಡೆಗೆ ಬನ್ನಿ, ನಾಶದ ಕಡೆಗೆ ಹೋಗಬೇಡಿ ಅಂತಾರೆ. ಕಾಂಗ್ರೆಸ್ಸಿನ ಕೆಲವು ಕುತಂತ್ರಿಗಳು ಗಾಂಧೀಜಿಗೆ ಬೆಸೆಂಟ್ಗೆ ಮಧ್ಯೆ ಬಿರುಕು ಮೂಡ್ಸೋಕ್ಕೆ ನೋಡ್ತಾರೆ ಈ ಮಾತನ್ನು ಇಟ್ಕೊಂಡು. ಆದರೆ ಗಾಂಧೀಜಿಗೆ ಬೆಸೆಂಟ್ರ ವಿದ್ವತ್ ಎಷ್ಟು ಗೊತ್ತಿರುತ್ತೆ ಅಂದರೆ ಅದಕ್ಕೆ ಅವರು ಮಾರು ಹೋಗಿಬಿಟ್ಟಿರ್ತಾರೆ, ಬೆಸೆಂಟ್ರಿಂದ ಸ್ಫೂರ್ತಿಯನ್ನು ಪಡೆದಿರ್ತಾರೆ. ಹಾಗಾಗಿ ಗಾಂಧೀಜಿಯವರು ಯಾವ ಚಾಡಿಗೂ ಅವರು ಬೆರಗಾಗೋದಿಲ್ಲ. ಬೆಸೆಂಟ್ ಭಾರತವನ್ನು ಭಾರತೀಯರೇ ಆಳಿಕೊಳ್ಳೋಣ, ಹೋಮ್ ರೂಲ್ ಲೀಗ್ ಸ್ಥಾಪನೆ ಮಾಡ್ತಾರೆ. ಹೋಮ್ ರೂಲ್ ಚಳವಳಿಗೆ ಕರೆ ಕೊಡ್ತಾರೆ. ಆಗಲೂ ಕೂಡ ಕಿಡಿಗೇಡಿಗಳು ಆಕೆಯ ಬಗ್ಗೆ ಹಗುರವಾಗಿ ಮಾತಾಡ್ತಾರೆ. ಬೆಸೆಂಟ್ರ ಕಾರ್ ಡ್ರೈವರು ಅದನ್ನು ಕೇಳಿ ಅಳ್ತಿರ್ತಾನೆ. ಬೆಸೆಂಟ್ ಹೇಳ್ತಾರೆ, ಭಾರತೀಯ ಸ್ವಾಭಿಮಾನವೇ ಇಲ್ಲದೆ ಬದುಕುವಂತಹ ಜನ ಕನಿಷ್ಠ ಭಾರತದ ಬಗ್ಗೆ ಮಾತಾಡುವುದನ್ನು ಕಲ್ತರಲ್ಲ, ಅಷ್ಟು ನನಗೆ ಸಾಧನೆಯಾಗಿದೆ, ಉಳಿದದ್ದನ್ನು ಇನ್ನೂ ಮುಂದೆ ಗೆಲ್ಲೋಣ, ನೀನು ಅಳಬೇಡ ಅಂತ ಡ್ರೈವರ್ಗೆ ಸಮಾಧಾನ ಮಾಡ್ತಾರೆ. ಅಡಿಯಾರ್ನ ತೋಟಕ್ಕೆ ಕೂಲಿಗೆ ಬರ್ತಾ ಇದ್ದಂಥ ಹರಿಜನರಿಗೆ ಗುಮಾಸ್ತ ಕೂಲಿನ ನೆಲದ ಮೇಲೆ ಹಾಕಿ ಎತ್ಕೊಳ್ರಿ ಅಂತಲೇ ಅವರು ಆರಿಸ್ಕೋಬೇಕಾಗಿತ್ತು. ಇದನ್ನು ಗಮನಿಸ್ತಾರೆ ಬೆಸೆಂಟ್. ಗುಮಾಸ್ತನಿಗೆ ಏನು ಹೇಳಲ್ಲ ಅವರು. ಕೂಲಿ ಕೊಡೋ ಟೈಮ್ ಸರಿಯಾಗಿ ಬಂದು ಪ್ರತಿ ಕೂಲಿಕಾರರ ಗಂಡು ಹೆಣ್ಣು ಎರಡನ್ನು ದೇಹವನ್ನು ಸವರಿ ಶ್ರಮ ಐತೆ,
ಮಧ್ಯಾಹ್ನ ಊಟ ಮಾಡಿದ್ಯಾ? ತಗೋ ಕೂಲಿ ತಗೋ, ಹೋಗಿ ಹೊಟ್ಟೆ ತುಂಬ ಊಟ ಮಾಡಿ ನಿದ್ರೆ ಮಾಡು ಅಂತ ಸಾಂತ್ವನ ಹೇಳ್ತಾರೆ. ಕೊಡಪ್ಪ ಇಲ್ಲಿ ಕೂಲಿನ, ಇವ್ರದ್ದೆಷ್ಟಪ್ಪ ತಾಂಬ ಅಂತ ತಗೊಂಡು ಅವ್ರ ಜೇಬಲ್ಲೋ ಅವರ ಸೀರೆಯ ಸರಿಗೆಗೋ ಕಟ್ತಾರೆ. ಗುಮಾಸ್ತನಿಗೆ ಎಷ್ಟು ಪಶ್ಚಾತ್ತಾಪ, ಎಷ್ಟು ದುಃಖ ಆಗುತ್ತೆ ಅಂದರೆ ಅವನು ಆತ್ಮಹತ್ಯೆಗೆ ಸಿದ್ಧನಾಗ್ತಾನೆ. ಅದೇ ಹರಿಜನ ಕೂಲಿಕಾರರೇ ಸಮಾಧಾನ ಮಾಡ್ತಾರೆ ಅವನನ್ನು. ಆಯಿತು ಬಿಡಪ್ಪ, ಇನ್ಮೇಲೆ ತಿದ್ಕೋ ಸಾಕು. ಹೀಗೆ ಸುಧಾರಣೆಯನ್ನು ಮಾಡ್ತಾ ಹೋಗ್ತಾರೆ. ಕಾಶಿಯ ಮೇಯರ್ ಭಗವಾನ್ ದಾಸ್ರವರಿಗೂ ಬೆಸೆಂಟ್ಗೂ ಆಡಳಿತದಲ್ಲಿ ಸ್ವಲ್ಪ ವ್ಯತ್ಯಾಸ ಬಂದರೆ ಅದನ್ನು ಸ್ಥಳೀಯರು ದೊಡ್ಡದು ಮಾಡೋಕ್ಕೆ ನೋಡ್ತಾರೆ. ಬೆಸೆಂಟ್ ಇಲ್ಲದಿದ್ದರೆ ನಮ್ಮ ಪೌರೋಹಿತ್ಯದ ನಾಟಕಗಳು ನಡೀತಾವೆ, ಇಲ್ಲದ್ರೆ ನಡೆಯಲ್ಲ ಅಂತ ದೇಶಕ್ಕೆಲ್ಲ ಅಷ್ಟೊತ್ತಿಗೆ ಗೊತ್ತಾಗ್ಬಿಟ್ಟಿರ್ತದೆ. ಆದರೆ ಆ ಭಗವಾನ್ ದಾಸ್ ಒಂದು ಕೇಸಲ್ಲಿ ಜೈಲಿಗೆ ಹೋಗ್ಬಿಡ್ತಾರೆ. ಆಗ ಬೆಸೆಂಟ್ ಭಗವಾನ್ ದಾಸರ ಮನೆಗೆ ಹೋಗಿ, ಇಬ್ಬರು ದೇಶದ ಕಾರ್ಯ ಮಾಡೋರೆ, ಯಾರು ಸ್ವಾರ್ಥಿಗಳೆಲ್ಲ, ಯಾರು ಸ್ಟಾಕ್ ಮನೆಗೆ ಹಣಕಾಸು ಇನ್ನೊಂದು ಮಾಡಿರಲ್ಲ. ಅವ್ರು ಹೋದ ತಕ್ಷಣ ಅವರ ಕುಟುಂಬದ ಖರ್ಚನ್ನು ಬೆಸೆಂಟ್ ನೋಡ್ಕೊಳ್ತಾರೆ. ಮತ್ತು ಜೈಲಿಗೆ ಹೋಗಿ ಭಗವಾನ್ ದಾಸರಿಗೆ ಭರವಸೆಯನ್ನು ಕೊಟ್ಟು, ನಾನೇ ನಿಮ್ಮ ಕೇಸನ್ನು ಆರ್ಗ್ಯೂ ಮಾಡ್ತೀನಿ ಅಂತ ಹೇಳ್ತಾರೆ. ಯಾರಿಗೆ ಅಕ್ಕ ಬೆಸೆಂಟ್, ಯಾರಿಗೆ ತಂಗಿ ಗೊತ್ತೇ ಆಗಲ್ಲ. ಅವರ ಸೇವೆಯ ಭಾವ ಅರ್ಥವೇ ಆಗಲ್ಲ. ಮಾತೆ ಬೆಸೆಂಟ್ ಬಗ್ಗೆ ಒಬ್ಬ ಮಹಾಶಯ ಹೇಳ್ತಾರೆ, ಆಕೆ ಭಾರತವೇ ತನ್ನ ಜನ್ಮದಾತೆ ಅಂತ ಪ್ರೀತಿಸಲು ಮತ್ತು ಅಪ್ಪಿದಳು. ಆಕೆಯ ನಡೆನುಡಿಗಳೆಲ್ಲ ಭಾರತೀಯವೇ ಆಗಿದ್ದವು. ಯಾವ ದೇಶಕ್ಕೆ ಹೋದರೂ ಭಾರತವನ್ನೇ, ಹಿಂದುತ್ವವನ್ನೇ, ಬ್ರಹ್ಮವಿದ್ಯೆಯನ್ನೇ ಪ್ರತಿನಿಧಿಸಿದರು. ಆಕೆ ಭಾರತೀಯತೆಯಲ್ಲೇ ಅವಿನಾಭಾವದಿಂದ ಓತೋಪ್ರೋತವಾಗಿ ಕರಗಿ ಹೋದಳು. ಆಕೆ ಹೇಳ್ತಾ ಇದ್ಲು, ನಾನು ಭಾರತೀಯಳು. ನಮ್ಮ ದೇಶದ ತತ್ವಜ್ಞಾನ, ನಮ್ಮ ಚರಿತ್ರೆ, ನಮ್ಮ ಆಧ್ಯಾತ್ಮಿಕ ಪರಂಪರೆ, ನಮ್ಮ ಗತಿಸಿದ ಸಾಧನೆಗಳು, ನಮ್ಮ ವರ್ತಮಾನದ ದುಃಖಗಳು, ನಮ್ಮ ಭವಿಷ್ಯದ ಆಸೆಗಳು ಎಲ್ಲವೂ ನನ್ನ ಅವಿಭಾಜ್ಯ ಅಂಗವಾಗಿದೆ ಅಂತ. ಕಾಶಿ ಹಿಂದೂ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳನ್ನು, ಅವರ ಒಳ್ಳೆಯ ಗುಣಗಳನ್ನು ಮತ್ತು ಸಾಧನೆಯನ್ನು, ಬಂಗಾರ ಬೆಳ್ಳಿಯ ಪದಕಗಳನ್ನು ಕೊಟ್ಟು ಮಾತೆ ಬೆಸೆಂಟ್ ಸನ್ಮಾನ ಮಾಡ್ತಾರೆ. ಮಂಗಲ ಪ್ರಸಾದ್ ಅನ್ನುವಂಥ ಹುಡುಗ ತಾನೇ ಒಂದು ಸಂಘಟನೆಯನ್ನು ಮಾಡಿ, ವಿದ್ಯಾರ್ಥಿಗಳದೇ ಸಂಘಟನೆಯನ್ನು ಮಾಡಿ ಚಿಕ್ಕ ಚಿಕ್ಕ ಹಣವನ್ನು ಸಂಗ್ರಹಿಸಿ, ಅದಕ್ಕಿಂತ ಬಡತನದಲ್ಲಿ ಶಾಲೆಯನ್ನು ಬಿಡ್ತಕ್ಕಂಥ ಮಕ್ಕಳ ಫೀಸ್ಗಳನ್ನು ಕಟ್ಟಿ, ಖರ್ಚುಗಳನ್ನು ಮಾಡಿ ಓದಿಸ್ತಾ ಇರ್ತಾನೆ ಒಬ್ಬ ವಿದ್ಯಾರ್ಥಿ. ಅವನಿಗೆ ಪದಕವನ್ನು ಮಾಡಿ ತಾವೇ ತೊಡಿಸ್ತಾರೆ ಬೆಸೆಂಟ್. ಎಲ್ರಿಗೂ ಸಂತೋಷ ಆಗ್ತದೆ. ಕಾಶಿ ಹಿಂದೂ ವಿಶ್ವವಿದ್ಯಾಲಯದಲ್ಲಿ ಸಮಾರಂಭ ಸಡಗರ ನಡೆದರೆ ಬೆಸೆಂಟ್ ಅವರೇ ನಿಂತು ಅಲಂಕಾರ ಮಾಡ್ತಾರೆ. ಹಿಂಗಿದ್ರೆ ಒಳ್ಳೆಯದು, ಹಿಂಗಿದ್ರೆ ಒಳ್ಳೆಯದು, ಹಿಂಗಿದ್ರೆ ಒಳ್ಳೆಯದು, ಹಿಂಗಿದ್ರೆ ದುಡ್ಡು ಖರ್ಚಾಗಲ್ಲ, ಹಿಂಗಿದ್ರೆ ಸೌಲಭ್ಯ ಹೆಚ್ಚಾಗುತ್ತೆ ಅಂತ ಖುದ್ದು ಕಾರ್ಯವನ್ನು ಮಾಡ್ತಾರೆ. ಅತಿಥಿಗಳನ್ನು ಸ್ವಾಗತಿಸಲಿಕ್ಕೆ ಸರತಿಯ ಸಾಲನ್ನು ಮಾಡ್ತಾರೆ. ಒಬ್ಬ ವಿದ್ಯಾರ್ಥಿ ಅಡ್ಡ ಸಾಲನ್ನು ಮಾಡ್ತಾನೆ. ಹಂಗಲ್ಲಪ್ಪ, ಉದ್ದುದ್ದ ಮಾಡಬೇಕು, ಅತಿಥಿಗಳು ಬರೋದನ್ನು ಆ ಕಡೆ ಈ ಕಡೆ ಸ್ವಾಗತಿಸಬೇಕು ಅಂತ ಹೇಳ್ತಾರೆ. ಅಮ್ಮ ನೀವು ನಮ್ಗೆ ಹೇಳ್ಬೇಡಿ, ನಮ್ಗೆ ಲೀಡ್ರ್ ಇದ್ದಾರೆ, ಅವ್ರು ಹೇಳ್ತಾರೆ ಅಂತ ನಾವು ಹುಡುಗ. ಯಾರಪ್ಪ ನಿಮ್ಮ ಲೀಡ್ರು ಅಂತ ಬೈಯಲ್ಲ ಅವರು, ಯಾರನ್ನೂ ಬೈಯಲ್ಲ. ಅದೆಲ್ಲ ಹೊರಟೋಗಿರುತ್ತೆ ಚಿಕ್ಕನ್ನಲ್ಲೇ. ಆ ಲೀಡ್ರನ್ನ ಕರೆದು ಅವನ ಮೂಲಕನೇ ಆ ಹುಡುಗನಿಗೆ ಹೇಳಿಸ್ತಾರೆ, ಹಿಂಗೆ ಮಾಡು ಅಂತ. ಯಾಕೆ ಅಂದರೆ ಒಬ್ಬ ಲೀಡರ್ನ ಮಾತು ಕೇಳಬೇಕು ಅನ್ನೋದು ಭಾರತೀಯನಿಗೆ ಬಂತಲ್ಲ ಅನ್ನೋ ಖುಷಿ ಅವರಿಗೆ. ಅರಿವಿಲ್ಲದ ಭಾರತೀಯ ಅರಿವನ್ನು ಪಡೆಯೋದೇ ಒಂದು ಸಂತೋಷ ಅವರಿಗೆ. ಅವನ ಕರ್ತವ್ಯ ಪ್ರಜ್ಞೆಯನ್ನು ನೋಡಿ ಆಗಲೂ ಸಂತೋಷನೇ ಪಡ್ತಾರೆ ಅವರು. ಕಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ
ಭಾರತದಲ್ಲಿ ದಾಸ್ಯಕ್ಕೆ ಪ್ರಮುಖ ಕಾರಣ ಭಾರತೀಯರಿಗೆ ಕಾಲಪ್ರಜ್ಞೆ ಇಲ್ಲದಿರುವುದು, ಸಮಯ ಪ್ರಜ್ಞೆ ಇಲ್ಲದಿರುವುದು ಅಂತ ರುಜುವಾತು ಮಾಡ್ತಾರೆ ತಮ್ಮ ಉಪನ್ಯಾಸದಲ್ಲಿ ಅವರು. 1915ರಲ್ಲಿ ಆಂಗ್ಲ ಸರ್ಕಾರ ಬೆಸೆಂಟ್ ಹೋಮ್ ರೂಲ್ ಲೀಗ್ ಭಾಷಣ ಮಾಡ್ದಂಗೆ ಮಾಡ್ತಾರೆ. ಯಾವುದೇ ಪ್ರಮುಖ ರಾಜಕೀಯ ವೇದಿಕೆಯನ್ನು ಹತ್ತದಂತೆ ಮಾಡ್ತಾರೆ. ಇಂಗ್ಲೆಂಡ್ಗೆ ಹೋಗದಂತೆ ತಡೀತಾರೆ, ಜೈಲಿಗೆ ಹಾಕ್ತಾರೆ. ಬೆಸೆಂಟ್ ಸ್ವಲ್ಪವೂ ಹೆದರೋದಿಲ್ಲ. ನಿಮಗೆ ಅಧಿಕಾರ ಇದೆ, ಬೇಕಾದ್ದು ಮಾಡಿ, ಆದರೆ ನೀವು ಈಗ ನಮ್ಮನ್ನು ತುಳಿಯುವುದೇ ಸ್ವಾತಂತ್ರ್ಯ ಹೋರಾಟಗಾರರ ವಿರುದ್ಧ ನೀವು ಮಾಡುವ ತಪ್ಪೇ ನಿಮ್ಮ ಬ್ರಿಟಿಷ್ ಆಡಳಿತಕ್ಕೆ ಚರಮಗೀತೆಯಾಗತ್ತೆ ಅಂತ ಹೇಳ್ತಾರೆ ಅವರು. 1917ರಲ್ಲಿ ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಮಹಾಧಿವೇಶನದ ಅಧ್ಯಕ್ಷೆಯಾಗ್ತಾರೆ. ಶಿಕ್ಷಣದಲ್ಲಿ ದೇಶೀಯ ವಿದ್ಯಾಭ್ಯಾಸವನ್ನು ಜಾರಿಗೆ ತರ್ತೇವೆ, ದೇಶ ಪ್ರೇಮ, ಸ್ವಾಭಿಮಾನ, ನಿಷ್ಠೆಯನ್ನು ಜಾರಿಗೆ ತರ್ತೇವೆ, ಅದಕ್ಕಾಗಿ ಉತ್ತಮ ಕಾನೂನುಗಳನ್ನು ರಚನೆ ಮಾಡ್ತೇವೆ, ಅವನ್ನು ಅನುಸರಿಸ್ತೇವೆ, ಕೆಟ್ಟ ಕಾನೂನುಗಳನ್ನು ತಿದ್ದುಪಡಿ ಮಾಡ್ತೇವೆ, ಹೋರಾಡಿ ಸ್ವಾತಂತ್ರ್ಯ ಪಡಿತೇವೆ ಅಂತ ಘೋಷಣೆ ಮಾಡ್ತಾರೆ ಬೆಸೆಂಟ್. ಭಾರತದ ಜನಜೀವನ, ಕಾನೂನು ಸುಧಾರಣೆ ಇಂಗ್ಲೆಂಡ್ ಸರ್ಕಾರದ ಮೇಲೆ ಅತ್ಯಂತ ಪರಿಣಾಮಕಾರಿ ಪ್ರಭಾವವನ್ನು ಬೀರಬೇಕು ಅಂದರೆ ಅದರ ಹಿಂದೆ ಬೆಸೆಂಟ್ರವರ ಡ್ರಾಫ್ಟಿಂಗ್ ಇರ್ತದೆ. ಗಾಂಧೀಜಿ, ಮುಸ್ಲಿಂ ಲೀಗ್ ಎರಡೂ ಒಂದಾಗಿ ಕಾಂಗ್ರೆಸ್ ನಡುವಿನ ಭಿನ್ನಾಭಿಪ್ರಾಯ ಹೆಚ್ಚಾದ ಮೇಲೆ ಭಾರತದ ವಿಭಜನೆಯನ್ನು ಮಾಡೋಣ ಅಂತ ತೀರ್ಮಾನ ತಗೊಂಡ ತಕ್ಷಣ ಬೆಸೆಂಟ್ ಅವರಿಗೆ ಬಹಳ ದುಃಖವಾಗ್ತದೆ. ಅದರ ಭವಿಷ್ಯ ಎಷ್ಟು ಕೆಟ್ಟದ್ದು ಅಂತ ಬೆಸೆಂಟ್ಗೆ ಗೊತ್ತಿರ್ತದೆ. ಅವರು ತಕ್ಷಣವೇ ಕಾಂಗ್ರೆಸ್ಸನ್ನು ಬಿಟ್ಟು ಬ್ರಹ್ಮವಿದ್ಯಾ ಸಮಾಜದ ಕೆಲಸಕ್ಕೆ ಪೂರ್ಣವಾಗಿ ತೊಡಗ್ತಾರೆ. ಎಷ್ಟು ಶ್ರೇಷ್ಠತೆ, ಎಷ್ಟು ಅನುಭವ ಇರುತ್ತೆ ಬೆಸೆಂಟ್ಗೆ ಅಂದರೆ, ಕೆಳಗಡೆಯ ಸಾಲಿನಲ್ಲಿ ಮೂರನೆಯ ಫೋಟೋದಲ್ಲಿರೋ ಜಿಡ್ಡು ಕೃಷ್ಣಮೂರ್ತಿಯವರು ಅವ್ರ ತಮ್ಮ ಸಮುದ್ರ ತೀರದಲ್ಲಿ ನ್ಯಾಯಮೂರ್ತಿಗಳು ನೋಡಿದ್ದಾರೆ. ಆ ಕಡೆಯಿಂದ ಎಷ್ಟೋ ದೂರದಲ್ಲಿ ನಡ್ಕೊಂಡು ಬರ್ತಾ ಇದ್ದರೆ ಅವರ ಹಿಂದಿನ ಜನ್ಮದ ಹೆಸರನ್ನು ಕೂಗಿ ಹೇಳ್ತಾರೆ ಬೆಸೆಂಟ್. ಓ, ಆಲ್ಕೋನಿ ಅವನ ತಮ್ಮ ಬರ್ತಿದ್ದಾರೆ ಅಂತ. ಈ ಜನ್ಮದನ್ನಲ್ಲ. ಅಷ್ಟು ಶಕ್ತಿ ಬೆಸೆಂಟ್ಗೆ ಇರ್ತದೆ. ಪಕ್ಕದಲ್ಲಿ ಲೆಡ್ ಬೀಟರ್ ಇರ್ತದೆ, ಮಹಾಜ್ಞಾನಿ, ಮಧ್ಯದಲ್ಲಿರೋ ಫೋಟೋ. ಅವ್ರಿಗೆ ಹೇಳ್ತಾರೆ, ತಕ್ಷಣ ಈ ಹುಡುಗನನ್ನು ಅವನ ವಿದ್ಯಾಭ್ಯಾಸ, ಅವನ ಭವಿಷ್ಯ ನಿರ್ಮಾಣಕ್ಕೆ ನೀವು ಪ್ರಯತ್ನ ಮಾಡಿ, ನಾನು ಅವ್ರ ತಂದೆ ಹತ್ರ ಮಾತಾಡ್ತೀನಿ ಇವತ್ತೇ ಅಂತ. ತಂದೆ ಹತ್ರ ಮಾತಾಡಿ ದತ್ತು ತಗೊಂಡ್ಬಿಡ್ತಾರೆ ಅವನನ್ನು. ಹೀಗೆ ಕರ್ಮದ ಕಬ್ಬಿಣದ ಕೊಂಡಿಯಿಂದ ಹತ್ತಿರವಾದವರನ್ನು ಪ್ರೇಮದ ಚಿನ್ನದ ಹಾರದಿಂದ ಪೋಣಿಸಬೇಕು ಅಂತ ಬೆಸೆಂಟ್ ಹೇಳ್ತಾರೆ. ಮಾತೆ ಬೆಸೆಂಟ್ 92 ವರ್ಷದ ಹಿಂದೆ 20/9/33ನೇ ತಾರೀಕು ಸ್ವಸ್ಥಾನಕ್ಕೆ ತೆರಳಿದಾಗ ಅವರ ಪಾರ್ಥಿವ ಶರೀರಕ್ಕೆ ಭಾರತೀಯ ಪವಿತ್ರ ಧ್ವಜವನ್ನು ಆ ಕಾಲಕ್ಕೆ ಭಾರತಕ್ಕೇ ಶ್ರೇಷ್ಠವಾದ ಡಾಕ್ಟರ್ ಪೂರ್ಣಾನಂದ ಸ್ವಾಮಿಗಳು ಹೊದಿಸ್ತಾರೆ. ಗೌರವಾನ್ವಿತವಾದ ಶ್ರೀನಿವಾಸ ಶಾಸ್ತ್ರಿಗಳು ಮಾತೆಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸುವಾಗ ಭಾರತಕ್ಕೋಸ್ಕರ ದುಡಿದ 4 ಮಹನೀಯರ ಹೆಸರು ಹೇಳೋದಾದರೆ ಅದರಲ್ಲಿ ಬೆಸೆಂಟ್ ಕೂಡ ಒಬ್ಬರು ಅಂತ ಬರೀತಾರೆ. ಅದರ ಅರ್ಥ ಭಾರತದ 4 ಮಹನೀಯರಲ್ಲಿ ಬೆಸೆಂಟ್ ಒಬ್ಬರಾಗ್ತಾರೆ. ಮಾತೆ ಬೆಸೆಂಟ್ ಭಾರತಕ್ಕೆ, ಹಿಂದೂ ಧರ್ಮಕ್ಕೆ, ಪ್ರಪಂಚಕ್ಕೆ ಮಾಡಿದ ಸೇವೆಯನ್ನು, ಆ ತಾಯಿಯ ಮೇಲಿನ ಗೌರವವನ್ನು ಆಚಂದಾರ್ಕವಾಗಿ ಪ್ರಪಂಚದಲ್ಲಿ ಉಳಿಸ್ತದೆ. ಭಾರತ ತನ್ನ ದಡ್ಡದನದಿಂದ ಬೆಸೆಂಟನ್ನು ಮರೆತರೂ ವಿಶ್ವ ಮರೆಯೋದಿಲ್ಲ. ಅಂಥ ಶ್ರೇಷ್ಠ ವ್ಯಕ್ತಿಯ ದಿನವನ್ನು ಇವತ್ತು ನಾವು ಆಚರಣೆ ಮಾಡ್ತಾ ಇದ್ದೇವೆ. ಅಂಥ ಮಹಾಮಾತೆಯರು, ಮಹನೀಯರು ಭಾರತದಲ್ಲಿ ಹುಟ್ಟಿ ಬರಲಿ ಅಂತ ಸಂಕಲ್ಪ ಮಾಡಬೇಕು ಅಂತ ಕೋರ್ತೇನೆ. ನಮಸ್ಕಾರ.